ನಂಗ ನಾಕು ಬೆಟ್ಟ ಟಿವಿ ಯೂಟ್ಯೂಬ್ ಚಾನಲ ಲೈಕ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ, ನಿಂಗ ಅರದವಕಗೂ ಗ್ರೂಪ್ಗೂ ಶೇರ್ ಮಾಡಿವಿ ಎಂದು ಮನಸ್ಸು ತುಂಬಿ ಕೇಳ್ತುಂದಿಯೋ. ನಂಗೆ ನೆಲಿಕೋಲು ಸಾರ್ ಬೈ ಕೈ ಮುಗಿದಿಯೋ ಏನೋ ಒಂದು ಜೋಲಿಯಲ್ಲಿ ನಂಗೆ ಫಸ್ಟ್ ಎತ್ತೆ ಏನು ಅರಕೆ ಹೊಡ್ತಾ ನಂಗೆ ಆರಂಭಿಸಿನೋ ಅವಾಗ ಇವಾಗ ಈ ಅರಕೆ ಆರಂಭಿಸೋ ನಂಗೆಲ್ಲ ಎದ್ದಿನ ನಂಗೆ ಅನ್ಕಿತ್ತಂದು ನಿನ್ನ ಪಾದಗ ಮೊರೆ ಬುದ್ಧಿದೆಯೋ ನೋಡಯ್ಯ ಹಿರಿಯೋಡಯ್ಯ ಹಾಲೂನ ಒಳ್ಳುನ ಮಕ್ಕವಗೆ ಪಮಾಡಯ್ಯ ಕಾಪಾಡಯ್ಯ ನಿನ್ನ ಪಾದಗ ಮೊರೆ ಬುದ್ಧಿದೆಯೋ ನೋಡಯ್ಯ ಹಿರಿಯೋಡಯ್ಯ ಹಾಲೂನ ಉಳ್ಳುನ ಮಕ್ಕವಗೆ ಪಮಾಡಯ್ಯ ಕಾಪಾಡಯ್ಯ ಮೈಯ ಉರಸ ಮನೆಯ ಬಂಬ ತೀರಯ್ಯ ಸೊಗ ತೋರಯ್ಯ ಈ ಊರು ಕೆರೆಯ ಕಾತು ಬಪ್ಪದು ನೀಯ್ಯ ಬೇರೆ ದಾರಯ್ಯ ಅಮ್ಮಯ್ಯ ಉರಸ ಮನೆಯ ಬಂಬ ತೀರಯ್ಯ ಸೊಗ ತೋರಯ್ಯ ಈ ಊರು ಕೆರೆಯ ಉಣಸಿ ಬಪ್ಪದು ದಾರಯ್ಯ ಹಿರಿಯೋಡಯ್ಯ ಈ ಊರು ಕೆರೆಯ ಉಣಸಿ ಬಪ್ಪದು ನೀಯ್ಯ ಬೇರೆ ದಾರಯ್ಯ. ಇಂದಿನ ಒಂದು ಒಳ್ಳೆಯವಾದ ಇದು ಆಯ್ವರಂಗ ಬಂದಿಪ್ಪ ಎಲ್ಲಾಗವ ತಿರುಗಿ ಒಂದು ಟೈಮ್ ಕೈ ಮುಗಿದು ಎಲ್ಲವ ಕೊರ್ಸಿಂಡು ಈ ವರೆವರ್ಪುರೆಯು ಇದನ್ನ ಪತ್ತಿ ಒಂದು ಅರಿಮುಗ ಮಾತ ನಂಗೆ ನೆಲಿಕೋಲು ಅರಕಟ್ಲೆ ಸೈಲರ್ ಶಿವಕುಮಾರ್ ಅವಕ್ಕ ಬಂದು ಹೇಗೊಂದು ಕೇಳ್ತದೆ. ನಾ ಮಾತಾಡೋದು ಬಡಗನೋ ಮಾತಾಡಿನವ ಈಗ ಯಾಕಂದ್ರೆ ನಂಗೆ ಬಡಗ ಮಾತ ಮಾಡೋ ಕಾಪೋ ಗಾಯ ನಂಗೆ ಈ ಆಯ್ವರಂಗವ ಆರಂಭಿಸಿದ ಅಂದ್ರೆ ನಾ ಬಡಗನೋ ಮಾತಾಡಿದೆ ಆಲೆ ನಂಗೆ ನೆಲಿಗೋಲ್ನ ಪಾಲಿಸಿ ಎತ್ತೆ ಅಂದ್ರೆ ಮುಮ್ಮುಳಿ ಬಡುಗು ಮಾತು ಅಲ್ಲ, ಬಡುಗಾಲಿಯೂ ಸರಿ, ತಮಿಳಾಲಿಯೂ ಸರಿ, ಇಂಗ್ಲೀಷ್ ಆಲಿಯೂ ಸರಿ, ಮೂರು ಮಾತು ಹೋಗಿಯೂ ನಂಗೆ ಗಟ್ಟಿಕಾರ ಇಬ್ಬದು ಬತ್ತ ನಂಗೆ ಕೊಳ್ಗೆ ಅದಗಾಯ್ತು ನಂಗೆ ಪ್ರೋಗ್ರಾಮೇ ನಡ್ತೀನೋ. ಅದರಿಂದ ದಯಮಾಡಿ ನಿಂಗೆ ಏನಾಗಿದ್ರೆ ಫಸ್ಟ್ ಇದೆ ಅಂದ್ರೆ ನಿಂಗೆ ದಾರುವೆ ನಾ ಬಡುಗು ಏನ ಸರಿಯಾ ಬರಮಾಕತ್ತವಾದ ಬಡುಗ ಈಗ ಏನ್ ಮಾತು ಒಳ್ಳೆಗೆ ಬಂದರವೋ ಆ ಮಾತನ್ನು ಆಡಿವಿ, ಮುಡ್ದ ಅಳುವು ಬಡುಗು ಮಾತಾಡಿವಿ ಸರಿಯಾ. ಮುಡ್ದ ಅಳುವಿಗೆ ಬಡುಗುನೋ ಮಾತಾಡೋ ನಂಗೆ ಬಡುಗನಾಗ ಸರಿಯಾ ನಂಗೆ ಮಾತು ಬಪ್ಪಿಲ್ಲ ಅಂದ್ರೆ ತಮಿಳ್ನ ಬದಲು ತಮಿಳ್ನ ಹೋಗಿ ಇಂಗ್ಲೀಷ್ನ ಬದಲು ಇಂಗ್ಲೀಷ್ ಪತ್ತಿನ ತಪ್ಪಿಲ್ಲ ಆಲೆ ಎಲ್ಲ ಬಂದು ಮುಗಾಮಯ ಬಡುಗನೋ ಮಾತಾಡು ಸರಿತಾನೆ ಸರಿ. ಅತ್ತೆಂದು ಹೇಗಿಂಡು ಇದು ರಾಯವರಂಗ ನಂಗೆ ನಡಚಿ ತಪ್ಪದಗಾಗಿ ಶಾಂತ ಅವಕ ಬಂದಾರೆ ನಂಗೆ ಒಬ್ಬಾರಿಂದ ಕೈ ಮುಗಿದು ಕುರ್ಚಿಂದೇವು. ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯೋಡ ಇದಾಯ್ಬೋಕ ಒಂದು ಒಳ್ಳೆಯ ಒಂದು ಜರ್ನಲಿಸ್ಟ್. ಎರಡಾவது ಬಂದು ಕುಳಿದುಂಡಿ ಅಣ್ಣ ದಾರ ಧರ್ತೀರ ಆ ಅಣ್ಣತ ಆರ್ಕೆ ಆಲ್ದುರೈ ಅದೇಂದ ಈಗ ಅಣ್ಣ ಬಡುಗನ ಹುಟ್ಟಿದ್ದು ನಂಗ ಪುಣ್ಯ ಸರಿಯಾ. ಆ ಅತ್ತ ಮಾಕೊಂದು ದೊಡ್ಡ ಸ್ಕಾಲರ್ ನಂಗೆ ಮುಂದಾಡಿದ್ದಾರೆ. ಅಣ್ಣನ ಹಣ ಬಾಂಧಿ ಹೇಗೆ ಕೂರ್ಚಿದ್ಯೋ ಅಲ್ಲಿ ಮೂರಾವದಾಗ ಕುಳಿದುಂಡಿರ್ಬೋದು ಅಣ್ಣ ಮರಗಲಟ್ಟಿ ಅಣ್ಣ ಮಾದಣ ಅಣ್ಣ ದಾರ ನೀವು ದಾರ ನಡ್ತೀರಾ ಸರಿ. ನಂಗೆ ಏರ್ಫೋರ್ಸ್ ಇಂಡಿಯನ್ ಏರ್ಫೋರ್ಸ್ನೂ ಕಡದೆ ಟಾಪ್ ಮೋಸ್ಟ್ ಪೋಸ್ಟ್ ಏನ ಏರ್ ಚೀಫ್ ಮಾರ್ಷಲ್ ಎಂಬುದು ಟಾಪ್ ಮೋಸ್ಟ್ ಆಗುತ್ತೆ. ಇದು ಏರ್ಫೋರ್ಸು ದೊಡ್ಡ ಪದವಿ. ಅದಕ್ಕೆ ಎರಡಾவது ಮೂರಾவது ಪದವಿಯೋ ಇದ್ದ ಅಣ್ಣ ಎಪ್ಪಡಿ ದೊಡ್ಡ ಅಣ್ಣನ ಇದ್ದೀವಿ ದೊಡ್ಡ ಅಣ್ಣ ನೌಕಬ್ಬರು ಮುಂಡೆ ಸುತ್ತಿದ್ದಾರೆ ಕುಳಿದಿದ್ದಾರೆ ನೋಡಬೇಡಿವೆ ಸರಿಯಾ. ಅಣ್ಣ ಇಂಡಿಯಾ ಏರ್ಫೋರ್ಸ್ನೋಗೆ ಮೂರಾவது ಕ್ಯಾಟಗರಿ ಇದ್ದ ಅಣ್ಣ ಮರಗಲ್ ಅಣ್ಣ ಮಾದನ ಅಣ್ಣ ಬಾಂದು ಕುರ್ಚಿಂದೇವಣ ಕೈ ಮುಗಿದು ಸರಿ. ಮತ್ತವಕ್ಕೆಲ್ಲ ರವೀಣ ಇದ್ದೇನೆ ಎಲ್ಲವೂ ಬಾಂದು ಕುರ್ಚಿಂಡು ಆಮೇಲೆ ನಂಗೆ ಇಂದುನ ಈ ಆಯ್ವರಂಗದೋಡ ತಲೆಪು ಏನಾಗ ನೋಕ್ಕ ಏನ ಅತ ಎಂಬುದನ್ನ ಈ ಮುದಾಡೋದು ಎರಡು ಲೈನ್ ಬರೆದು ನೋಡಿವೆ. ಅವ್ವಯ ಮಾತ ಕಪ್ಪೋ ಅನ್ನು ಓದಿವಿ ಎಲ್ಲ. ಈಗ ಅವ್ವಯ ಮಾತ ಕಪ್ಪೋ ಬಡಗನ ನೆಲೆಯ ಕಾಪಾತೋ ಕಾಪೋ ಸರಿಯಾ ಸರಿ. ಅವ್ವಯ ಮಾತು ನಂಗೆ ದಾರ ನಂಗೆ ಬಡುಗ ಮಾತು ಬಡುಗ ಮಾತ ಕತ್ತಲೆ ಬಡುಗನ ನೆಲೆಯ ಕಾಪಾತಾಕು ಅದೇ ನಾ ಇಂದು ಬಡುಗ ಮಾತ ಕತ್ತಲೆ
ಬಡವರ ನೆಲೆಯ ಈ ಮಾತ ಕತ್ತು ಬಡವರ ನೆಲೆಯತ್ತ ಕಾಪಾತಿರೋದರಲ್ಲಿಯಾ അതുകായത്തിയ വർക്ക്ഷോപ്പ് കടസിയോge നിങ്ങൾക്ക് അതുകൊണ്ടാണ് ഇവിടെ സിക്കിര ಸರಿಯಾ അതുകായത്തിയ വർക്ക്ഷോപ്പ് ನಂಗೆ ಇಂದು ಆರಂಭಿಸಿದೋ ವರ್ಕ್ಶಾಪ್ನು ನಿಂಗೋದಕ 3 ಟ್ರೈನಿಂಗ್ ಅಟ್ರ 3 ವಿಧವಾದ ಟ್ರೈನಿಂಗ್ ಅಟ್ರ ರೈಟ್ ಇನ್ನೊಂದು ಈ ವರ್ಕ್ಶಾಪ್ ಏನವ ಬೇಸ್ ಮಾತಾಡದೆ ಅಂದ್ರೆ ಯುನೆಸ್ಕೋ ಅಂತ ಅನ್ನೋದ್ರಲ್ಲಿ ಎಲ್ಲ ಒಂದು ಅದ ಒಳಗನೋಗಿ ದೊಡ್ಡ ಬಾಡಿ ಅವಕ್ಕ ಈ ವರ್ಷ ನೋಗ ಬಂದು ಏನು ಮಾಡಿದ್ದಾರೆ ಅಂದ್ರೆ ನಾ ಮೇಲೆ ಹಾಕಿದ್ರು ನೋಡಿ ಮದರ್ ಟಂಗ್ ಬೇಸ್ಡ್ ಮಲ್ಟಿಲಿಂಗ್ವಲ್ ಎಜುಕೇಶನ್ ಅವ್ವ ಮಾತ ಅಡಿಪಡೆಯೋಗೆ ಮತ್ತು ಬರಗುವ ಕಲ್ವಿ சரியா தாய்மொழி அடிப்படையில் பன்மொழி கல்வி ನಂಗೆ ಮದರ್ ಟಂಗ್ ಬೇಸ ಬಿದ್ದು ಅದನ್ನ ಅಡಿಪಡೆಯೋಗ ಮತ್ತ ಲಾಂಗ್ವೇಜ್ ಕಪ್ಪದಲ್ಲ ನಂಗೆ ಕಲ್ವಿಯ ನಂಗೆ ಪಡಿಪು ನಿಂಗೆ ಇಂಜಿನಿಯರಿಂಗ್ ಕತ್ತಲಿಯೋ ಡಾಕ್ಟರ್ ಕತ್ತಲಿಯೋ ನಾಗ ಏನ ಕತ್ತಲಿಯೋ ಆ ಪಡಿಪು ಎಂಬುದು ಬೇಕಾದದು ತಾಯ್ಮೊഴി ಅಂಡರ್ಸ್ಟ್ಯಾಂಡಿಂಗ್ ನಾಯಿಗೆ ನಿಂಗೆ ಪಡಿಪು ಕತ್ತಲಿಯೋ ಪಡಿಪು ಗುಂಡಾನ ಫೌಂಡೇಶನ್ ಆಡೋದು ಅಟ್ರ ಅತ್ತೇಂಬುದ್ರ ಬಿತ್ತು ಅದರಿಂದ ನಂಗೆ ನಾಯಿಗೆ ದೊಡ್ಡ ಮಾಪದ ಇದಲೆ ನಾ ಇದು ಹೈಕೋರ್ಟ್ ಒಂದು ವಕೀಲ ಇದ್ದೆ ಅಂತ ಬಿತ್ತುಂಬು ನಾವು ದೊಡ್ಡ ವಕೀಲ ಮಾಪದ ಇದ್ರೆ ಏನೋ ಅರ್ದಿವುದು ಮೊದಲು ಎನ್ನ ತಾಯ್ಮೊഴി ಅರ್ದಿವುದು ಎನ್ನ ಅವ್ವಯ ಮಾತು ಅರ್ದಿವುದು ಎನ್ನ ಅವ್ವಯ ಮಾತ್ರ ಗಟ್ಟಿಯಾಯಿದ್ದೆ ಅಂದಲೆ ಧೀರವಾದ್ದೆ ಅಂದಲೆ ಎನ್ನ ತೊழிಲ್ ಹೋಗಿ ನಾ ಧೀರವಾಗಿರಾಕು ಅದೇ ಮಕ್ಕೆ ನಿಂಗೆ ನಂಗೆಲ್ಲ ನಂಗೆ ಅವ್ವಯ ಮಾತು ಧೀರವಾಗಿದ್ದಲೆ ಅದ್ರೊಳಗೆ ಒಂದು ನಾಲೆಜಬಲ್ ಇದ್ದೆ ಅಂದಲೆ ಕಟ್ಟಾಯವ ನಾಯಿಗೆ ನಂಗೆ ಏನು ತೊழிಲ್ ಮಾಡಲಿಯೋ ಆ ತೊழிಲ್ನೋಗಿ ಧೀರವಾಗಿರಾಕು ಆಗ ನೀ ಒಂದು ಅವ್ವಯ ಮಾತ ಕತ್ತು ಒಂದು ಧೀರವಾದ ತೊழிಲ್ ಮಾಡಿಲ್ಲ ನಾಯಿಗೆ ಮಾಡಲೆ ಸಮುದಾಯ ದೊಡ್ಡವೋ ಇಲ್ಲಿಯೋ அதுக்கான முயற்சி தான் யாய்வரங்கம் சரி ಯಾಯ್ವರಂಗವ ನಮ್ಮ ಧೈರ್ಯದಂಗೆ ಇದನ್ನ ವಳಿ ನಡೆಸೋದಕ್ಕೆ ಬಂದಿವ ಶಾಂತಾ ಮೇಡಮ್ ಹೋಗುವ ಬಂದು ಇದನ್ನ தொடர்ந்து ನಡೆಸ್ತಾ போது கேத்துண்டு அக்கா பாரி ಈಗ என்னவே எத்தின ಅಪ್ಪರ ಕಾಲ ತಮಿಳ್ ಮನೆದೋಗ ಮಾತಾಡಿ ಒಂದು ಪಾಯಿಂಟ್ದೋಗ ಮನೆದೋಗ ಎಲ್ಲವೇ ರಿಯಲೈಸ್ ಮಾಡಿದೀವಿ ತಮಿಳ್ದೋಗೆ ಮಾತಾಡಿದಿಲ್ಲ ಅಟ್ಟಿಗೆ ಓಲೆ ನಿಂಗೆ ಬಂದು ಬಡುಗರು ಒಂದು ದಾರು ಅತ್ತಮಾಕ ನೋಡುವುದಿಲ್ಲ ಇವಕ್ಕೆ ಅದಕ್ಕೆ ಈ ದೇಶದಿಂದ ಬಂದಾರೆ ಅಂತ ಹಿಂಗೆ ನೋಡಿದ್ರು ಅದು ಬಂದು ಒಂದು 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 ಇನ್ಸಲ್ಟ್ ಮಾಕೆ ಒಂದು ಹ್ಯುಮಿಲಿಯೇಷನ್ ಮನಸ್ಸಿಗೆ ಪಟ್ಟಿತು ಆಗ ಅದನ್ನ ಆಗ ಬೈ ವೆರ್ಚು ಹಂಗ ಬಂದು ಬಡಗರು ಬೈ ವೆರ್ಚು ಆಫ್ ಬರ್ತ್ ಆಗ ಅಂದಿಂದ ಒಂದು ಇದು ಮಾಡಿದದು ಏನಂದ್ರೆ ಹಂಗ ಎಲ್ಲಿ ಎಲ್ಲ ಬಡಗು ಮಾತಾಡುದೋ ದಾರ ಕೊಡೆಲ್ಲ ಬಡಗು ಮಾತಾಡುದು ಆಗ ಬಡಗುತ್ತಾ ಮಾತಾಡುದು ಅತ್ತೆಂದು ಒಂದು ಇದು ಮುಡಿವಿ ಮಾಡಿದೆ ಅದು ಏಕೆ ತಮಿಳ್ ಬಂದಿತು ಅಂತಂದ್ರೆ ಸ್ಕೂಲಿಂಗ್ ಬಂದು ಪ್ಲೇನ್ಸ್ದೋಗಟ್ಟಿತು ಸ್ಕೂಲಿಂಗ್ ಫುಲ್ ಪ್ಲೇನ್ಸ್ದೋಗ ಅಡುವನೆ ಅದು ತಮಿಳೇ ಸಿಸ್ಟರ್ಸ್ ಕೂಡ ವರಾಸೋದು ಅದು ಮನೆದೋಗ ತಮಿಳ್ ಎಂಬುದು ಅದು ಇದಾಯ್ತ ಅದು ದಾರ್ವಿಯಾಗಿ ತಪ್ಪಿಲ್ಲ ಅಲ್ಲ ಹಂಗ ಒಂದು ರಿಯಲೈಸೇಷನ್ ಬಂದಿತು ಅತ್ತೆಂಬುದು ಅದು ಬಂದು ಸಮ್ ಇಂಟರ್ವೆನ್ಷನ್ ಅಂತ ಅದು ಅಂದು ಅಂಗನ ಮொழி ಹಂಗ ಇದು ಮಾಡುದು ಅಂಗನ ಭಾಷೆ ಹಂಗ ಮಾತಾಡುದು ಅತ್ತೆಂಬುದು ಇದೆ ಸೊ ಅಂಗನ ಪುಣ್ಯವಿಗೂ ಅಂಗನ ಭಾಷೆ ಅಂತ ಮಾತಾಡುದು ಸೊ ಅದು ಒಂದು ಒಂದ್ ಪಡಿ ಅದೇ ಬಂದಲ್ಲ ನೆಕ್ಸ್ಟ್ ಜನರೇಷನ್ ಇದು ಅಂಗನ ಭಾಷೆ ಹಂಗ ಹೇಗೂ ಇಲ್ಲಾದಂಗ ಅದನ್ನ ಒಂದು ಅಳಿವಿಗೂ ಇಲ್ಲಾದಂಗ ಮಾಡುದು ಅಥವಾ ಈಗ ಕೂಡ ಹಂಗ ಬಂದು ಆಗನ ಕಾಲನ ಮಾತೆಲ್ಲ ಆ ಭಾಷೆ ಆ ವರ್ಡ್ಸ್ ಆ ಸೊಲ್ಲೆಲ್ಲ ಹಂಗ ಈಗ ಇಲ್ಲ ಸಿಲದೆಲ್ಲ ಹಂಗ ಎತ್ತಿನ ಬಪ್ಪುದು ಈಗ ಇದುದೋಗ ನೆಲ್ಲಿಕೋಲು ಅರಕಟ್ಟಲೆ ಅತ್ತೆಂಬ ಬಂದು ದಿಸ್ ಇಸ್ ಒನ್ ಫ್ಯಾಂಟಾಸ್ಟಿಕ್ ಇದು ದಾರು ಒಂದು ಏನಾಗುದು ಒಂದು ಮಾಡುದಕ್ಕೂ ಮುಡಿಯಾದ ಅದಾದ ಈ ಕಾಲ ಕಟ್ಟದೋಗ ಇತ್ತೆ ಒಂದು ಬಂದಿಬ್ಬುದು ಅಥವಾ ಇದು ಬಂದು ಇನ್ನೂ ಒಂದು 30 ವರ್ಷಕ್ಕೂ ಮೊದಲೇ ಬಂದಿಬ್ಬ ಒಂದು ಜೋಲಿ ಬಟ್ ಈಗ ಬಂದಿಬ್ಬುದು ಬಂದು ಇದನ್ನ ಒಂದು ಅಪ್ಪರ ಒಂದು ಪಾರಾಟಗಾನ ಒಂದು ವಿಷಯ ಇದು ಬಂದು ದಾರಿಗೂ ಹೆಲ್ಪ್ ಆರ ಬಡುಗು ಹಂಗ ತಮಿಳ್ದೋಗ ಮಾತಾಡಿ ಅದಿಂದಾಡು ಬಡುಗ ಬಪ್ಪವಕ್ರಿಗೂ ಇದು ಅಪ್ರವಾನ ಒಂದು ಹೆಲ್ಪ್ ಆರ ಇದು ಬಂದು ಒಂದು ರೆಕಾರ್ಡ್ ಫಾರ್ ಪಾಸ್ಟರಿಟಿ ದಾಡು ಬಪ್ಪವಕ್ರಿಗೆ ಬಂದು ಹಂಗ ಬಂದು ಒಂದು ಸ್ಕ್ರಿಪ್ಟ್ ಇಲ್ಲದ ಒಂದು ಲ್ಯಾಂಗ್ವೇಜ್ ಒಂದು ಮொழிಯ ಹಂಗ ಬೀತು ಅದು ಹಂಗ ಅದು ಬಂದು ಒನ್ ಆಫ್ ದ ರೀಸನ್ಸ್ ಅಂತ ನಾನು ನೆನಚಿನಿ ಹಂಗ ಬಂದು ಒಂದು ಬರ ಇಲ್ಲದದು ಬಂದು ಒನ್ ಆಫ್ ದ ರೀಸನ್ಸ್ ಆ ಮொழி ಸ್ವಲ್ಪವ ಹಂಗನ ಸೊಲ್ಲೆಲ್ಲ ಸ್ವಲ್ಪವ ಬೇರೆ ಮಾಕೆ ತಮಿಳ್ ಸೊಲ್ಲೆಲ್ಲ ಹಂಗನ ಬಡುಗುಗೋಸ್ ಬಂದು ಅದು ಇದಾಯಿನೇ ಅಟ್ಟಿತು
ಅಲ್ಲಿ ಇದು ಬಂದು ಹಂಗ ಲೇಟರ್ ಆನ್ ಬಂದು ಹೆಲ್ಪ್ಫುಲ್ ಅಟ್ರಾ ಅತೆಂದು ನೆನಚಿನೆ. ಈಗ ಬಂದು ಇಲ್ಲಿ ಬರ್ಬೇಕು எனக்கு அப்புறம் சந்தோஷம் ஈசுக ಅಟೆಂಡೆನ್ಸ್ ತಂದುದಿ ಅತೆಂಬುದು. ಈಗ ಹಂಗೆ ಈಗ ನಿಂಗೆ ಆಗ ಫಸ್ಟ್ ಇದುದೋಗ ನೋಡಿನೇ ಅತಂದ್ರೆ ಆತಿಚೂಡಿ ಬಡುಗ ಬರೆ ಅತೆಂಬುದನ್ನ ಒಂದು ಅಡವೆ ಅದುದೋಗ ನಿಂಗೆ ನೋಡ್ಲಿ. ಈಗ ತಮಿಳ್ದೋಗ ಬಂದು ಇಡೀ ನಂಬಲ್ಲಿ ನಮ್ಮ உயிரெழுத்து அதெல்லாம் அட்டைங்க அங்க படுகு மொழிக்கு தேவையான எழுத்துக்கள் என்பதுன்னு வந்து அங்க ಆಲ್ದುರೆ ಸಾರ್ ಅವಕ್ಕ ಇದಾಗ ಎತ್ತ ಮಾಡಿದಾರೆಯೋ ಅದನ್ನ ಒಂದು ಅಂಗಗ ಒಂದು ಬರೆ ಒಂದು ಸ್ಕ್ರಿಪ್ಟ್ ಉರುವಾಕಿ ಹಿಡ್ದೆ. ಆ ಸ್ಕ್ರಿಪ್ಟ್ ಎದುಂದು ಬಂದಾಡದೆ ಅಂತಂದ್ರೆ ತಮಿಳೊಂದು ಬಂದಾಡದೆ. ತಮಿಳು ಅಂಗಗ ಫೆಮಿಲಿಯರ್ ಅಲ್ಲಿಂದ ಒಂದು ಸ್ಕ್ರಿಪ್ಟ್ ಬಂದಾಡದೆ. ಅದು ಅಂಗ ಭಾಷೆಯೋಗ ಬಂದು ದ ಹ ಶ ಅತೆಂಬುದೆಲ್ಲ ಅಂಗದೋಗ ಸ್ವಲ್ಪ ಆಡದೆ. ಅಂಗನ ಭಾಷೆ ಬಂದು ಇಲ್ಲಿಂದ ಬಪ್ಪುದು. ಅಂಗನ ಮೇನ್ ಇದು ಬಂದ ಹೌ ಹೌ ಅತೆಂಬುತ್ತ ಲೈಕ್ ಕಮ್ಸ್ ಫ್ರಮ್ ದ ಅಂಗನ ಸ್ಟಮಕ್ ಇಂದ ಬಪ್ಪ ಒಂದು ಇದು. ಅದು ಬೇರೆ ಎದುದೋಗಿಯೂ ಲಿಂಗ್ವಿಸ್ಟ್ ಇದುದೋಗಿ ಹೇಗ್ಯಾರ ದಾರಿಗೂ ಇಲ್ಲಿಂದ ಬಪ್ಪ ಒಂದು ಭಾಷೆ ಅದು ಒಂದು ಸೌಂಡ್ ಇಲ್ಲೇ ಅತಂದು ಹೇಗ್ಯಾರ. ಅದು ಬಂದು ಅಪ್ಪರ ಒಂದು ಡಿವೈನ್ ಆನ ಒಂದು ಸೌಂಡ್ ಅತೆಂಬುದು ರಿಸರ್ಚರ್ಸ್ ನೋಗೆ ಒಂದು ಇದು ಮಾಡಿದ್ದಾರೆ. ಅದೋಗ ಇವಕ್ಕೆ ಇಲ್ಲಿ ಬಂದು 32 எழுத்துக்கள் ಅತೆಂದು ಬರೆದಾಡಿದೆ. ಇನ್ನೊಂದು ಉಯಿರ್ எழுத்துக்கள் 10 ಅನ್ನೋದು ಮೆಯ್ எழுத்துக்கள் 22. ಸೊ 10 22 ವೆರಿ ಸಿಂಪಲ್ ಇಟ್ ಈಸ್. ಮೊಳಿಕೆ 32 ಆಡಿದೆ. ಇದು ನಿಂಗೆ ಅದನ್ನ ಏನ ತಂದೆಲ್ಲ ನೋಡಿದ್ರೆ ಆ ದಾಗ ಅಲ್ಲಿ ಅಂಗ ಅವಕ್ಕ ಈಗ ಏನ ಎಂದು ತಂದುದಾರೆ ದಾಗ ಅಂಗ ಗುರು ತಾ ಅಂದಾಡು ದಾಗ ಏನ ಅತೆಂಬುದನ್ನ ಇಲ್ಲಿ ತಂದಾರೆ. ಅದು ಇಲ್ಲ ಅದೇ ಒಂದು 32 ಸೇಯಿಂಗ್ಸ್ அது வந்து சிலத சார் இது எல்லாமே அங்க மீன் கருவறுசுதுன்னு ಬಂದಡಿದೆಯಾ சிலதெಲ್ಲ ಜನರಲ್ ಸೇಯಿಂಗ್ಸ್ ನಡೆದಿಯಾ ಸರ್? ಜೈನ್ ಸೇಯಿಂಗ್ಸ್ ಸಿಲದು ಕರುವರ್ಸದೋಗ ಅದು ಆಡದೆ. ನಾ ಓದಿ ನೋಡಿದೆ ಒಂದು 2-3 ಕರುವರ್ಸದು ಅಂತ ಆಡದೆ. ಜನರಲ್ ಸೇಯಿಂಗ್ಸ್ ಈ ಜನರಲ್ ಸೇಯಿಂಗ್ಸ್ ಇದುದೋಗ ಈಗ 32 ನಂಗ ಅರುದುಕ್ಲಿಯೇ ಬಡಗರನ್ನ ಬಂದು ಒಂದು 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 ಕಲ್ಚರ್ ಅವಕರನ್ನ ಮೆಂಟಾಲಿಟಿ ಅವಕರನ್ನ ಮನಸ್ಸು ಅವಕರನ್ನ ಒಂದು ವೇ ಆಫ್ ಲೈಫ್ ಈ 32 ಅಡಂಗಿರ. நீங்கெல்லா வந்து அப்புறம் பெருமைப்படுது. படுகருக்கு உண்டான ಒಂದು ಕಲ್ಚರ್ ಬಂದು ಒಳಗದೋಗೆ ಒಂದು ಯುನಿಕ್. ಏ ಟ್ರೈಬಲ್ಸ್ ಸರಿ, ಏ ಗ್ರೂಪ್ದೋಗಿ ಸರಿ, ಏ ಸ್ಮಾಲರ್ ಗ್ರೂಪ್ದೋಗಿ ಬಗ್ರಿಗೂ ಅಂಗನ ಕಲ್ಚರ್ ಬೇರೆ ಎದುದೋಗಿ ಇಲ್ಲ. ನಾವು ಒಂದು ತಿರುಗ ಐ ಮೇಟ್ ಒಂದು ರಿಸರ್ಚರ್ ಲಿಂಗ್ವಿಸ್ಟಿಕ್ ಆಂಥ್ರೋಪಾಲಜಿಸ್ಟ್. ಅವರ ಹೆಸರು ರೈಚರ್ ಪೈಲಟ್ ಅಂದ್ರು. ಶೀಸ್ ಅ ಫ್ರೆಂಚ್ ಲೇಡಿ. ಅವಕರತ್ತ ಫಸ್ಟ್ ಟೈಮ್ ಏನದು ಶಿ ಕೇಮ್ ಆನ್ ರೆಕಾರ್ಡ್. ಅದಾவது ಎಲ್ಲ ಹೇಗಿಂದ್ರು ಬಡುಗ ಮொழி ಬಂದು ಕನ್ನಡ ಅಂತ ಬಂದದು. ಅದು ಒಂದು ಬ್ರಾಂಚ್ ಮொழிತಾ, ಅದು ಒಂದು ಒರಿಜಿನಾಲಿಟಿ ಎಲ್ಲ ಕಡೆಯ ஒன்லி த ஸ்லாங் ಅದನ್ನ ಇದು ಬಂದು ಅದು ಸ್ಲಾಂಗ್ ಅತಂದೆಲ್ಲ நிறைய ಹೇಗಿಂದ್ರು. ಹಂಗವೇ ಇಲ್ಲಿ ಅವಕ್ಕೆ ಕಡೆಯ ಅತಂದೆಲ್ಲ ಹೇಗಿಂದ್ರು. ಆ ಟೈಮ್ದಾಗ ಒಂದು 2 ತಿರುಕು ಇಲ್ಲಿ ನೀಲಗಿರೀಸ್ಗ ವಿಸಿಟ್ ಮಾಡಿದ. ವಿಸಿಟ್ ಮಾಡಿ ತನ್ನ ಕೂಡ ಮಾತಾಡಿ ಇದು ಮಾಡ್ನೆ. ಅವಕರನ್ನ ರಿಸರ್ಚ್ದೋಗ ದೇ ಪ್ರೂವ್ಡ್ ಎಲ್ಲಿದೋಗ ಫ್ರಾನ್ಸ್ದೋಗ. ಅಲ್ಲಿ ಫ್ರಾನ್ಸ್ದೋಗ ದೇ ಹ್ಯಾವ್ ಅ ಲ್ಯಾಂಗ್ವೇಜ್ ಲ್ಯಾಬ್ ಒಂದು ಬಿತ್ತಾರೆ. ಆ ಲ್ಯಾಬ್ದೋಗ ಇತ್ತಮಾಕ ಲ್ಯಾಂಗ್ವೇಜಸ್ ಎಲ್ಲ ಒಂದು ಅನ್ನೋನ್ ಅತಂದ್ರೆ ವರ್ಲ್ಡ್ ಇದ್ದೋಗ ಒಂದು ಮಾಕ ಅನ್ನೋನ್ ವೆರಿ ಸ್ಮಾಲರ್ ಗ್ರೂಪ್ ತ ಮಾತಾಡುವವಕ ಅತ್ತ ಮಾಕ ಇದನ್ನೆಲ್ಲ ಅವಕ್ಕೆ ರಿಸರ್ಚ್ ಮಾಡಿ ಅದುದೋಗ ಅವಕ್ಕೆ ಏನು ಕನ್ಕ್ಲೂಷನ್ ಬಂದಿದ್ದಾರೆ ಅಂತಂದ್ರೆ ಬಡ್ಗ ಈಸ್ ಒನ್ ಆಫ್ ದಿ ದ್ರಾವಿಡಿಯನ್ ಲ್ಯಾಂಗ್ವೇಜಸ್. ಅದು ಬಂದು ಎಲ್ಲಿಂದವೂ ಬಪ್ಪಿಲ್ಲ. ಅದನ್ನ ಒಂದು ಒರಿಜಿನಲ್ ಆನ ಒಂದು ದ್ರಾವಿಡಿಯನ್ ಲ್ಯಾಂಗ್ವೇಜ್. ಅದು ಈಗತೆ ನನಗೆ ಅವಕ್ಕ ಆಲ್ದ್ರೆ ಸರ್ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು ಹೌ ಇಟ್ ಈಸ್ ಎಂದು ಎತ್ತ ಒಂದು ಇದುದೋಗ ಬಂದ್ರ ಅದು ಒಂದು ಇಟ್ಸ್ ಅ ಬಿಗ್ ಇದು ಅವಕ್ಕ ಎಕ್ಸ್ಪ್ಲೇನ್ ಮಾಡ್ಯಾರ. ಇದುದೋಗಿ ಅದುತ ಒಂದು ಫಾರ್ಮುಲಾ ಗ್ರಾಮ್ಯಾಟಿಕಲಿ ಒಂದು ಫಾರ್ಮುಲಾ. ಆ ಫಾರ್ಮುಲಾದೋಗ ಹಂಗ ಅಡಂಗಿನ ಆ ಗ್ರಾಮರ್ನ ಆ ಸೆಟಪ್ ಗೋಸು ಹಂಗ ಅಡಂಗಿನೋ ಅಂಬುದು. 32 ಬಂದು ಅಪ್ರ ಸೆಲೆಕ್ಟಿವ್ ಇದುದೋಗ ತಂದಿದ್ದಾರೆ. ಇದು ಬಂದು ಶಿವಕುಮಾರ್ ಅಣ್ಣದ ಸಾರಿ ಇದಂಗೆ ಇಟ್ ಈಸ್ ಒಂದು ಫಿಲಾಸಫಿ ತ ಇದು ಏನು ಫಿಲಾಸಫಿ ಆಡದೆ ಅಂದ್ರೆ ಲೈಫ್ನ ಫಿಲಾಸಫಿ ಆಡದೆ, ಎನ್ವೈರ್ಮೆಂಟಲ್ ಫಿಲಾಸಫಿ ಆಡದೆ, ನ್ಯಾಚುರಲ್ ಫಿಲಾಸಫಿ ಆಡದೆ.
ಮೂರು ಫಿಲಾಸಫಿಯು ಈ 32 ಇದುಗೋಸ ಆಡದೆ. ಇದು ಬಂದು ಸೆಲೆಕ್ಟೆಡ್ ಸ್ವಲ್ಪ ಆಡದೆ, ಇನ್ನು நிறைய ಆಡದೆ ಹಂಗ ಈ 32ಗೋಸ ಒಂದು 3 ಟೈಪ್ ಆಫ್ ಫಿಲಾಸಫೀಸ್ ಆಡದೆ. ಈ 32ದಾಗ ಏನ ಹೇಗೆ ಆಡದೆಯೋ ಅದನ್ನ ಮಟ್ಟು ಹಂಗ ಬಂದು ರೆಗ್ಯುಲರ್ ದಿಸ್ ಇಸ್ ಹಂಗ ನಮ್ಮ ಬಂದು ಡೈಲಿ ಪ್ರೇಯರ್ ಮಾಕೆ ಇದನ್ನ 32ನ ಓದಿ ಅದು ಬಂದು ಮೈಂಡ್ದಾಗಟ್ಟು ಡೈಲಿ ಡೇ ಟು ಡೇ ಲೈಫ್ದಾಗ ಹಂಗ ಇದನ್ನ ಫಾಲೋ ಮಾಡಿ ಬಂದ್ಮೇಲೆ ಹಂಗ ನಾ ಲೈಫ್ ಬಂದು ಏನಾಗುದು ನಿಂಗೆ ತಿಳಿಯುವುದು. ಸೊ ದಟ್ಸ್ ಇದು. ಸೊ ಇದು ಬಂದು ಒಂದು ಈ 32 ಅತ್ತೆಂಬುದು ಬಂದು ಈಗ ತಿರುಕುರಳ್ದಾಗ 1330 ಕುರಲ್ ಅಟ್ಟಂಗ ಹಂಗ ಈ ಬಡಗುರ್ದಾಗ ಇದು ದಾರ ಸೆಲೆಕ್ಟ್ 32 ಮಾಡಿದರೆ ಅಂದ್ರೆ ಅರಿವಿಲ್ಲ ಐ ಮೀನ್ ಇದು. ಬಟ್ ಇಟ್ ಈಸ್ ಬಂದು ಅಪ್ರ ಒಂದು ಏನಾಗುದು ಒಂದು ಇನ್ಕ್ರೆಡಿಬಲ್ ಆನ ಒಂದು 32 ಸೇಯಿಂಗ್ಸ್ ಇದು. ಇದನ್ನ ಬಂದು ಎಲ್ಲ ಮನೆದೋಗಿ ಒಂದು ಪ್ರಿಂಟ್ ಹಾಕಿ ಮುಂದಾಡು ಬಡಗು ಮನೆದೋಗಿ ಎಲ್ಲದೋಗಿ ಅದನ್ನ ಬೀಪದು ಇದನ್ನ ಬಂದು ಹಂಗ ಡೇ ಟು ಡೇ ಲೈಫ್ದಾಗ ಇದನ್ನ ಫಾಲೋ ಮಾಡ್ಲಾಗ ಮೂರು ಇಫ್ ಇಟ್ಸ್ ಮನೆ ಏನಾಗುದು ಐ ಮೀನ್ ಒಂದು ಹೈಯರ್ ಲೆವೆಲ್ ಆಫ್ ಫಿಲಾಸಫಿ. ಬಟ್ ಅದುದೋಗ ಏನೇನು ಬ್ರಾಂಚ್ದಾಗ ಆಡದೆ ಎಂಬುದನ್ನು ಅದು ಬೇರೆದ ಇದುದೋಗಿಯು ಅಚ್ಚೆಯ ಕಿತ್ತು ಬಿಸಿಲು ಇಡಬೇಡ ಅತ್ತೆಂಬ ಇದು ದಾರಿಗೂ ಇಲ್ಲ. ದಟ್ ಈಸ್ ಒಂದು ಎನ್ವೈರನ್ಮೆಂಟಲ್ ಪ್ರೇಯರ್. ಅದು ಎನ್ವೈರನ್ಮೆಂಟಲ್ ಪ್ರೇಯರ್ ಅದು ಬಡಗುರದೋಗ ಆಡದೆ. ಅಚ್ಚ ಮರವ ಬೆಟ್ಟಿದ ಪಾಪ ಅಂತ ಆಡದೆ. ದಟ್ ಈಸ್ ಅನದರ್ ಎನ್ವೈರನ್ಮೆಂಟಲ್ ಹಳ್ಳದೋಗ ತುಪ್ಪುವ ಪಾಪ ಅಂತ ಒಂದು ಆಡದೆ. ಅದು ಒಂದು ಎನ್ವೈರನ್ಮೆಂಟಲ್ ಪ್ರೇಯರ್. ಹಂಗ ಬಂದು ಒಂದು ಇಯರ್ಕೆಯೋಡ ಹಂಗ ಸೇದು ಇದ್ದೋ ಅತ್ತೆಂಬುದುಗ ಈ ಸೇಯಿಂಗ್ಸ್ ಎಲ್ಲ ಬಂದು ಹಂಗ ಮರ್ಯಾದೆಯ ಸೆಲದೆಲ್ಲ ಹಂಗ ಮಾಡಿನೋ. ಬಟ್ ಇದು ಬಂದು ಹಂಗ ಬಂದು ಹಂಗ ಇದು ಮಾಡಿನೋ ಹಂಗನ ಇದೆಲ್ಲ ಹಂಗದ್ದೋಗ ಆಡದೆ ಅಲ್ಲ ಅದನ್ನ ಬಂದು ಹಂಗ ಕಾನ್ಶಿಯಸ್ ಆಗಿ ಎತ್ತುದಿಲ್ಲ ಅತ್ತೆಂಬುದು. ದಿಸ್ ಇಸ್ ಅನ್ ವಂಡರ್ಫುಲ್ ಇದು 32 ಸೇಯಿಂಗ್ಸು. ನೆಕ್ಸ್ಟ್ ಬಂದು ಇದು ಪ್ರೊನೌನ್ಸಿಯೇಷನ್ ಟೇಬಲ್ ಒಂದು ಹಾಕಿ ತಂದಾರೆ. ಅದನ್ನ ನಿಂಗೆ ಬಂದು ಒಂದು ತಿರ್ಕ ಗೋತ್ರು ಇದನ್ನ ಇದು ಓದಿನೇ ಆತಂದ್ರೆ ಈಗ ನೆಕ್ಸ್ಟ್ ಅದನ್ನ ಓದುವುದು ಬಂದು ನಿಂಗೀಗ ಈಸಿ ಅಟ್ರಾ ಆತೆಂಬುದು ಇದುದೋಗಡದೆ. ಅದು ಜಸ್ಟ್ ನಿಂಗೆ ಅದನ್ನೆಲ್ಲ ಅದು ಒಂದು ತಿರ್ಕ ಅದ್ದೋಗ ಓದಿಪ್ಲೆ ನಿಂಗೆ ಸರಿ ಆಗ್ತದೆ. ಇಂದು ಬಂದೀವಿ ನಂಗದು ಅಂದ್ರೆ ನಂಗದು ಲ್ಯಾಂಗ್ವೇಜ್ ನಂಗೆ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಅಂದ್ರೆ ಒಳಗನೋಗ ಇನ್ನೊಂದು ಯಾರಕ್ಕೊರೆಯ ಒಂದು 1000 ಲ್ಯಾಂಗ್ವೇಜ್ ಆಡದೆ ಒಂದು ಕಣಕ್ ಹಾಕ್ಯಾರ. ಆ 1000 ಲ್ಯಾಂಗ್ವೇಜ್ ಒಂದು 200 ಲ್ಯಾಂಗ್ವೇಜ್ ಇರ್ತಾ ಬರೆ ಅಂದ್ರೆ ಎಳುತ್ತಡದೆ. ಹಾಗೆ ಮೀದಿ 6800 ಲ್ಯಾಂಗ್ವೇಜ್ಗ ಬರ ಇಲ್ಲೇ ಅದು ಮಾಕೆ ನಂಗದು ಒಂದು ಅರ್ಜ. ಈ ಲ್ಯಾಂಗ್ವೇಜಿನ ಪರ್ಪಸ್ ಏನ ಅಂತ ನಿಂಗೆ ಎಲ್ಲ ನಿಂಗೆ ಅರ್ಜಿ ಎಂದ್ರೆ ಅದು ನಿಂಗೆ ಹೇಗೋದು ಚಿಟ್ಟಿನ ಈಗ ತಾಯ್ಕೊಪ್ಪನ ಬಾಪನಿಗೆ ಅರಿವಿಲ್ಲ. ಈಗ ನಾನು ಮನಸ್ಸುಗೋಸ್ಕರ ಒಂದು ನೆನ್ಸಿಟ್ಟಿದೆ ಇದನ್ನು ನಿಂಗೆ ಹೇಗೋದು ಈಗಿನ ನಾ ಮನಸ್ಸು ನಿಂಚಿದನ ಏನು ಮೈಂಡ್ನಾಗ ಓಡಿ ಅದೇನ ಬೇದಾರಿ ಬಂದು ಸೌಂಡ್ ಆಗಿ ಈ ಸೌಂಡ್ ಇಲ್ಲಿ ವೇವ್ ಆಗಿ ಇವಕ್ಕೆ ಕಿವಿಗೋಸಕ್ಕು ಆ ಕಿವಿಯಿಂದ ಅವಕ್ಕದನ್ನ ಹೋಗಿಸೆತ್ತಿ ಈಗ ನಾ ಏನು ಮಾಡಿದ್ದೆ ನಾ ಈಗ ಎನ್ಕೋಡ್ ಮಾಡಿದೆ ಅವಕ್ಕದನ್ನ ಡಿಕೋಡ್ ಮಾಡಿ ಅದನ್ನ ಅವಕ್ಕೆ ಮೂಳೆಗೆ ಹೋಗಿ ಈ ಪ್ರಾಸೆಸ್ ನಡೆದ್ರಮ್ಮ. ನಂಗೆ ಮಾತು ಏನೋ ನಂಗೆ ಸಾಧಾರಣವಾಗಿ ನೆನ್ಸಿಡ್ದು ಇಲ್ಲಿ ನಡೆಯೋದೆಂಬುದು ಈಸಗ ಪ್ರಾಸೆಸ್ ನಡೆದ್ರ. ಈ ಪ್ರಾಸೆಸ್ಸು ಈಗ ನಂಗೆಲ್ಲ ದಾರ ಐತಿ ಅಂತಿಬೋದು ದಾರ ಐತಿಲ್ಲ. ಅದು ಹೇಗ್ಯಾರ ನಂಗೆ ಹುಟ್ಟಿದ ಅವು ಹೊಡೋದು ಬಂದದೇನ ಅಂದ ಇದ್ರ ಕತ್ತು ಬಂದುವುದು ಅದು ಎತ್ತ ಕತ್ತೊಂದು ನಗರಿಯರ ಏದೋ ಇಂತು ನಂಗೆ ಒಂದು ಎಕ್ವಿಪ್ಡ ಇತ್ತು. ಲ್ಯಾಂಗ್ವೇಜ್ ಎಲ್ಲ ಇದೆ ನೀ ಬಡುಗ ಲ್ಯಾಂಗ್ವೇಜ್ ಮಟ್ಟು ವಸ್ತಿ ಅಲ್ಲದು ತಮಿಳು ವಸ್ತಿ ಅಲ್ಲ ತೆಲುಗು ವಸ್ತಿ ಅದುವೇ ಬಪ್ಪದಿಲ್ಲ. ಹೊಲ ನಡೋದು ಲ್ಯಾಂಗ್ವೇಜ್ ಜೊತೆ ಮನುಷ್ಯನ ಮಾಡಿ ನಡೆದೆ. ಇನ್ನೊಲ್ಲ ಮನುಷ್ಯರನ್ನ ನಂಗೆ ಇನ್ನು ಕಾಡು ಜೊತೆ ಮಾಕತ್ತಾ ಹಿಡಿದಿದ್ದು ಕಿರ್ಚಿಡ್ತಿದ್ದು. ಈಸಗ ನಿಂಗೆ ಕೂಟಿ ಐದಾವ್ ಕೂಟಿ ಈಸಗ ಸಬ್ಜೆಕ್ಟ್ ಅಮ್ಮನವ್ಗೆ ಏಸಗವರು ಸಬ್ಜೆಕ್ಟ್ ಇಟ್ಟು ಈಸಗ ಸಬ್ಜೆಕ್ಟ್ ಈಸಗ ಕರುತ್ತ ಒಂದು ಚಿಟಿ ಜಾಮಗೆ ಹೇಗೋದು ಮುಡಿದ್ರೆ ಮುಡಿ ದಾರನೂ ಮುಡಿಯ ಇದೊಂದು ಅರಿವು ಒಳಗ ಅದಕ್ಕೆ ಮನುಷ್ಯನ ನಂಗೆ ಏನಂದಾರ ಒಂದು ಹೋಮೋಸಫಿಯನ್ಸ್ ನಂಗೆಲ್ಲ ಮುಂದೆ ಅರಿವು ಮಂದಾರ ನಂಗೆ ಮೊದಲು ಮಂತ ಬಂದು ಕೊರಂಗು ಮಾಕಿದ್ದ ಅಂದ್ರೆ ನೇರ ನಡದ ಆ ನೇರ ನಡೋನ ಜೊತೆ ನಮಗಿದ್ದೆಲ್ಲ ಈ ಬಪ್ಪಿಲ್ಲ ಆಮೇಲೆ ಎತ್ತಿತ್ತವರಿಯೋ ಆಗಿ ಇದನ್ನೊಂದು ಡೆವಲಪ್ ಮಾಡಿ ಲ್ಯಾಂಗ್ವೇಜ್ ಡೆವಲಪ್ ಮಾಡಿದ್ರೆ ಮನಸ್ಸನ ಇದ್ದಾಗ ಬಂದತು ಒಂದು. ಎರಡಾவது ಒಳಗ ನಾಡೋ ಏದೋ ಲ್ಯಾಂಗ್ವೇಜ್ನ ನಂಗೆ ಲ್ಯಾಂಗ್ವೇಜ್ ಒಂದು ಎರಡು. ಮೂರಾவது ನಿಂಗೆ ಇಂದ ನೋಡ ಇಂಗ್ಲೀಷ್ ಏನೇನೋರು ಆಡದೆ ನೀ ಏನವರೇ ಬಡಗ ಅಂದ್ಬಿಟ್ಟು ನೀ ಈ ಬಡಗನ ತೀತಿ ಇಂಗ್ಲೀಷ್ ಕಾರ ಅದೇ ಆ ಇಂಗ್ಲೀಷ್ ಯಾಕತ್ತ ಬಂತಾರಿದ್ಯಾ ಇಂಗ್ಲೀಷ್ ಕಾರ ಒಳಗ ಪುರ ವಾಂಡ ಆಸಗ ಸಲವ ಮಾಡಿದ ಆಮ ಆಸಗ ವ್ಯಾಪಾರ ಮಾಡಿದ ಅದರಿಂದ ಆಮೇಲೆ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ಬಿಟ್ಟ. ನಂಗೆ ಬಡಗಲ್ಲಿ ನೀಲಗಿರಿ ಮಲಗೋಸು ಕಾಡುಗೋಸು ಬಿಡ್ತುಬಿಟ್ಟ ಒಂದು ನಟಿ ನಾಲ್ಕು ಕುಡಿಸಿ ಮರ ಕಟ್ಟಿದ್ದುಬಿಟ್ಟ. ಈ ಅಯ್ಯನ ನಾಲೆಜ್ ಈತ ಈ ಅಯ್ಯನು ಅಮ್ಮನ ಮಗ ಆಯ್ದ್ರೆ
ಅಂದು ಅಯ್ಯ ಅಮೆರಿಕಾಕಾರವೆಲ್ಲ ಒಂದು ಕಾಲಿನಿ ಆಯ್ತಾರೆ ಒಳಗೆ ಬರೋದು ಬಡುಗಟ್ಬಿಟ್ರ ಆಗ ಈ ಲ್ಯಾಂಗ್ವೇಜ್ ಇಂದು ಏ ಲ್ಯಾಂಗ್ವೇಜ್ ಇಂದು ಏ ಕರುತ್ತವು ಏಗೋದು ಮುಡಿಯಾಂಬದಿಲ್ಲ ಎಸ್ ಎ ಲಿಂಗ್ವಿಸ್ಟ್ ಅದ ಒಂದು ಈ ಮುಡಿಯಲ್ ಪತಿ ಏಗೋಗ್ರ ಪತಿ ಲಿಂಗ್ವಿಸ್ಟ್ ಅಂತಾರ ಆ ಲಿಂಗ್ವಿಸ್ಟ್ಗಾರನ ಸ್ಟೇಟ್ಮೆಂಟ್ ಏನಂದ್ರೆ ನಂಗೆ ಏ ಲ್ಯಾಂಗ್ವೇಜ್ ಮುಡಿದ್ರ ಇವಾಗ ಟ್ರೈ ಮಾಡಲ ಈಗ ಅಮ್ಮಂದು ಹೇಳಿದ್ರು ಈ ಬಡುಗು ನೀನು ನಂಗೆ ಬರೋದು ಬಿಪಿಲೆ ಅಂದ್ರು ಏಕ ಬರೋದು ಬಿಪಿಲೆ ನಂಗೆ ಏನಕ್ಕೋದಾರು ಟ್ರೈ ಮಾಡಲ ಟ್ರೈ ಮಾಡಿದ್ರೆ ಮುಡಿದ್ರವಲ್ಯೋ ಆಮೇಲೆ ಇಂಗ್ಲೀಷ್ಗಾರ ಮುಡುತ್ತೋ ಒಂದು ತೆಲುಗುಗಾರ ಮುಡುತ್ತೋ ಒಂದು ತಮಿಳ್ಗಾರ ಮುಡುತ್ತೆ ಏಕ ಈ ಗನ ಅಂತ ಇದು ಹೋದು ಅಂದ್ಬಿಟ್ಟು ಆ ಕಾಡು ಬಾ ಮಾನಕ್ಕೊದ್ದು ಅಲ್ಲಿ ಓಟ ಕುಡಿಕಿತ್ತು ತಿಂದು ತನ್ನ ಜನವದಿಟ್ಟ ಆಗ ಇಲ್ಲಿ ಹೋಗ ನಂಗ ಇನ್ನಗಟ್ಟ ನಂಗೆ ಬರ ಇಲ್ಲೇ ಎಂಬುದು ನಂಗೆ ಅದು ನಂಗೆ ಕೊರ ನಂಗೆ ಐನ ಹೋಗ್ಬೋದು ನಂಗೆ ಕೊರತ ಅದು ನಂಗೆ ಅದನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿದ್ವಿ ಎರಡವದು ಈಗ ನಂಗೆ ಸಿಚುವೇಶನ್ನಾಗ ಒಂದು ಲ್ಯಾಂಗ್ವೇಜ್ ಒಳಗೆ ಮುಡಿವಿದೆ ಎಲ್ಲ ಒಬ್ಬೊಬ್ಬನು ಬೈಲಿಂಗ್ವಲ್ ಬೇಕು 2 ಲ್ಯಾಂಗ್ವೇಜ್ ಅರ್ದಾರ ಮಲ್ಟಿಲಿಂಗ್ವಲ್ ಬೇಕಾಗಿ ನಡೆದ ಈಗ ನಂಗೆ ಬೆಸ್ಟ್ ನಂಗೆ ಟ್ರೀಲಿಂಗ್ವಲ್ ಅನ್ನೊಂದು ಬಿತ್ತು ಈಗ ಈ ನಮ್ಮಕ್ಕ ಒಂದು ಮೇಲೆ ಲ್ಯಾಂಗ್ವೇಜ್ ಬೇಕಾಗಿ ನಡೆದ ಈ ಲ್ಯಾಂಗ್ವೇಜ್ ಸೆಗ್ರೆಟ್ ಮಾಡೋದು ಈಗ ನಂಗೆ ಬಡಗಂದು ಮಾತಾಡನೆ ಈಗ ನಂಗೆ ಈ ಮೂರಿಗೆ ನಂಗೆ ಬೇಕೀಗ ತಮಿಳು ಬೇಕು ನೀನು ಇಂಗ್ಲೀಷ್ ಕಲ ಮಾಡಿದ್ರವಾ ನೀ ತಮಿಳ್ನಾಡು ತಮಿಳ್ ಬೇಡ ಅಂತ ಮಾಡಿದ್ರವಾ ಈ ಬಡುಗಂ ಆಗ ನೀ ಏನು ಮಾಡೋದು ಅಂದ್ರೆ ಬಡುಗನೂಗಿಯೂ ಅರಬಹುದು ತಮಿಳ್ನೋಗಿಯೂ ಅರಬಹುದು ಇಂಗ್ಲೀಷ್ನೋಗಿ ಅರಬಹುದು ಇದರಿಂದ ನಿನಗೆ ಏನ ಬೆನಿಫಿಟ್ ಸಿಕ್ಕಿರ ಅಂದ್ರೆ ಫಸ್ಟ್ ಮೈಂಡ್ ನೋಗಿ ನಿನ್ ಥಾಟೇ ರೇಷನಲ್ ಥಾಟ್ ಅರ ನಿನ್ ಮೈಂಡ್ ನೆನಪೇ ಸರಿಯಾದ ಒಂದು ಪಾದಾಗಿ ಬಂದ್ರ ನೀನ್ ನೇರ ಅನ್ನಿಸು ನಿನ್ ಸಾರ್ ಫಸ್ಟ್ ಬಿಟ್ರ ಒಂದು ಲ್ಯಾಂಗ್ವೇಜ್ ಕೂಡ ಎರಡಾவது ಲ್ಯಾಂಗ್ವೇಜ್ ಕೂಡ ನಿನಗೊಂದು ಎರಡಾವದತ್ತ ಈಗ ನಂಗೆ ಈಗೆಲ್ಲ 30 ವರ್ಷದಲ್ಲಿ 32 ಒಂದು ಇದನ್ನ ಎತ್ತ ಕಂಡಿಡ್ತಾರಂದ್ರೆ ನಂಗೆ ಲ್ಯಾಂಗ್ವೇಜ್ ಈಗ ಅಮ್ಮೊಂದು ಹೆಸರೇ ಇದ್ರು ಪೈಲಟ್ ರಾಯಚೂರ್ ಅಂತು ಆಮನಕಲ್ಲ ఒక ಲಿಂಗ್ವಿಸ್ಟ್ ಈಗ ಒಂದು 2-3 ವರ್ಷ ಕಾಲ ಇಟ್ರು ಅವಕ್ಕ ಅಲ್ಲಿಂದ ಫ್ರೆಂಚ್ ಒಂದು ಬಂದು ಇಲ್ಲಿ ಬಡುಗು ಸಾರು ಕುಡಿದು ಇಲ್ಲಿ ನಂಗೆ ಬಡುಗು ಭಾಷೆ ಆರಾಯ್ಕೆ ಮಾಡಿ ಬಡುನೋಗೆ ಏಸು ಸೌಂಡ್ ಅಡದೆ ಇದು ಸೌಂಡ್ ಅಂದ್ರೆ ನಂಗೆ ಈಗ ತಮಿಳು ನಿಂಗೆ ಕತ್ತಿದಿ ಇಂಗ್ಲೀಷ್ ಕತ್ತಿದಿ ವೊವಲು ಕಾನ್ಸೋನೆಂಟ್ ಅಂತು ಉಯಿರೆಡ್ತು ಮೆಯ್ಯೆಡ್ತು ಅಂದು ಇಲ್ಲಿ ಏಸು ಉಯಿರೆಡ್ತಿಡ್ದೆ ಇಲ್ಲಿ ಏಸು ಮೆಯ್ಯೆಡ್ತಿಡ್ದೆ ಎಂದು ಅವಕ್ಕೆ ಕಂಡು ಹಿಡಿದು ಬಿಡ್ತಾರೆ ವೊವಲು ಕಾನ್ಸೋನೆಂಟ್ ಅವಕ್ಕೆ ಹೇಗೆ ಬಿಟ್ಟಿದ್ದಾರೆ ಈಗ ನಂಗೆ ಏನು ಮಾಡಾಕು ಅಂದ್ರೆ ಆ 32 ಬಿತ್ತರಿಲ್ಲ 32 ಒಂದು ಸಿಂಬಾಲಿಕ್ ಒಂದು ಬರಕಟ್ಟು ನೀ ಏನಾಗಬೇಕಟ್ಲೆ ಕೊಡಾಕು ನೀ ಈ ಅಮ್ಮ ತೆಲುಗು ತರದವೇ ಅಂತ ಬಿತ್ತಲು ಈ ಅಮ್ಮ ಹಿಂದಿ ತರದವೇ ಅಂತ ಬಿತ್ತಲು ಆ ಹಿಂದಿಯೂ ಮಾಡಿ ಬರೀವಿ ಈಗ ಅವಕ್ಕೇನ ಬರ್ತಾರೆ ಫ್ರೆಂಚ್ನೂ ಮತ್ತೆ ಬರ್ತವೆ ತನ್ನ ತೀಸಿಸೆ ಲಾ ಬಡಗ ಡ್ರಾವಿಡಿಕೆ ಮೆಂದು ಫ್ರೆಂಚ್ನೂ ತೀಸಿಸ್ ಬರೆದು ಬಿತ್ತವೆ ಬಡುಗರ ಪತ್ತಿ ಫ್ರೆಂಚ್ನೂ ಬರ್ತವೆ ಇತಾಲಿಯೂ ಬರೆದಿದ್ದಾರೆ ಇಂಗ್ಲೀಷ್ನು ಬರೆದಿದ್ದಾರೆ ನಂಗೆ ಬರೋದ್ರ ಟ್ರೈ ಮಾಡ ಮುಂದೆ ಐತವ ನಂಗೆ ಐನೋಕರು ಟ್ರೈ ಮಾಡಲ ನಂಗೂ ಇನ್ನಗಟ್ಟು ಟ್ರೈ ಮಾಡಲ ಈಗ ನಂಗೆ ಈ ಬೇವರ ಹೊರಬೋದು ಎಂಬುದು ಐತ ಇನ್ನೊಂದು ಎರಡವದಿಗೆ ಅಲ್ಲಿ ವವ್ವಲ್ಲು ಕಾನ್ಸೋನೆಂಟ್ ಅದು ವವ್ವಲ್ 10 ವವ್ವಲ್ ಒಂದು ತಮಿಳ್ನಾಗ ಏಸು ವವ್ವಲ್ ಹಿಡ್ದ ದರಲ್ಲಿ ತಮಿಳ್ನ ಏಸು ಉಯಿರೆಡ್ತಾಡ್ದಿಂದ ಸರಿ ತಮಿಳ್ನಾಗ 12 ಉಯಿರೆಡ್ತಾ ಎಂದಾರ ಇಂಗ್ಲೀಷ್ನಾಗ ವವ್ವಲ್ ಎ ಇ ಐ ಒಬ್ಬು 5 ಹಿಡ್ದೆ ಎಂದಾರ ಅರ್ಜಿಯಾ ಈಗ ನಂಗೆ ಬಡುಗನಾಗ ಏಸ ಹಿಡ್ದೆ ಅಂದ್ರೆ ತಮಿಳ್ನು ಅಟ್ಟಂಗೆ ಹಿಡ್ದೆ ಯಾಕಂದ್ರೆ ನಂಗದಲ್ಲಿ ಡ್ರಾವಿಡಿಯನ್ ಫ್ಯಾಮಿಲಿ ತಮಿಳು ನಂಗದು ಮಲಯಾಳ ಕನ್ನಡ ಇವೆಲ್ಲ ಡ್ರಾವಿಡಿಯನ್ ಫ್ಯಾಮಿಲಿ ಇಲ್ಲಟ್ಟಂಗೆ ವವ್ವಲ್ ಹಿಡ್ದೆ ಅಲ್ಲ ತಮಿಳ್ನ ಒಂದು ತಪ್ಪು ಮಾಡಿದ್ದಾರೆ ಏನಂದ್ರೆ ಅಲ್ಲಿ ಐ ಅವು ಎಂಬುದರಲ್ಲಿ ಸೇತಿದ್ದಾರೆ ಐ ಅವು ಎಂಬುದರಲ್ಲಿ ವವ್ವಲ್ ಅಲ್ಲ ವವ್ವಲ್ಗೂ ಏನ ನಂಗೆ ಅದೊಂದು ಡಿಸ್ಕ್ರಿಪ್ಷನ್ ಎತ್ತಿದ್ರೆ ಇಲ್ಲಿಂದ ಏರ ಬಪ್ಪ ಗಾಯಿ ಈಗ ನಂಗೆ ಎತ್ತ ಸೌಂಡ್ ಪ್ರೊನೌನ್ಸ್ ಮಾಡಂದ್ರೆ ಅಲ್ಲ ನಂಗೆ ಹಲ್ಲು ತುಡಿ ಈ ತೊಂಡೆ ಇವೆಲ್ಲ ಈ 4 ಎಡಿಯೋಗೆ ಏದಾಲು ಒಂದು ಎಡಿಯೋಗೆ ಆ ಬಪ್ಪ ಗಾಯಿ ಬ್ಲ್ಯಾಕ್ ಆಗಾದ ಅದೇ ಹೊರಾಸ್ ಬಂದು ಬಿಳೆ ಅದು ವವ್ವಲ್ ಸೌಂಡು ಅದು ಎಲ್ಲಿ ಹೋಗಿ ಸಿಟಿ ಒಂದೆಡೆ ಟಪ್ಪ ಮುಚ್ಚಿ ಬಿಳೆ ಅದು ಕಾನ್ಸೋನೆಂಟ್ ಸೌಂಡ್ ಇನ್ನೊಂದು 7 ಒಂದು ಲೇಸಾರದಲ್ಲ ಹೋದಾಗ ವವ್ವಲ್ಗೂ ಕಾನ್ಸೋನೆಂಟ್ಗೂ ನಂಗೆ ಅರ್ದುಬಿಟ್ಟು ಈಗ ಏಸ್ ವವ್ವಲ್ ಹಿಡ್ದೆ ನಂಗೆ 10 ಹಿಡ್ದೆ 10 ತಮಿಳ್ನಾಗ ಅಯ್ಯ ಒಂಬುದು ಅದು ವವ್ವಲ್ ಅಲ್ಲ ವವ್ವಲ್ನ ಬೀತುಂಡಿದ್ದಾರೆ ಅದೊಂದು ದೊಡ್ಡ ಕಥೆ ಅದು ಆ ಸ್ಟೋರಿ 10 ಬಿಟ್ಬಿಡೋ ನಂಗೆ ಅದು ಘನ ಆ ವವ್ವಲ್ 2 ಬಿಟ್ಬಿಡಕ್ಕೆ 10 ವವ್ವಲು ಕಾನ್ಸೋನೆಂಟ್ ಏಸು ನಂಗೆ 22 ಕಾನ್ಸೋನೆಂಟ್ ಬಿತ್ತು 22 ಕಾನ್ಸೋನೆಂಟು ಈ ವವ್ವಲ್ನಾಗ ಅದಾವುದು ಇಂಗ್ಲೀಷ್ಗೂ ನಂಗೂ ಬೇರ್ಪಾಡು ಏನಂದ್ರೆ ನಂಗದೆಲ್ಲ ವವ್ವಲ್ ಲೆಂತ್ ಲ್ಯಾಂಗ್ವೇಜ್ ಆ ಅಂದ್ರೆ ಒಂದು ಆ ಅಂದ್ರೆ ಒಂದು 2 ಹಿಡ್ದೆ ಇಂಗ್ಲೀಷ್ನು ಏನು ಆಗಿಬಿಡೋದು 2ಗೂ ಅಂತ ಆ ಡಿಫರೆನ್ಸ್ ಇಲ್ಲೇ ಅದೇ ಮಕ್ಕೆ ಈಗೂ ಅದೇ ಮಕ್ಕೆ ಈ 5ಗೂ ಆಮೇಲೆ ಡಿಫರೆನ್ಸ್ ಇಲ್ಲ ನಂಗೆ ಡಿಫರೆನ್ಸ್ ಹಿಡ್ದೆ ಇದ್ರ ಕುರ್ಚೋ ನಂಗೆ ಎದಾಲೊಂದು ಮಾರ್ಕ್ ಮಾಡಿ ಬರೋದು ಇಂಗ್ಲೀಷ್ ಬರೋಲ್ಲ ಏನು ಮಾಡೋದು ಆ ವವ್ವಲ್ ನಿಂತು ದಾಚ್ ಬಪ್ಪು ಮೇಲೊಂದು ಕೋಡಾಕಿ ಹಿಡ್ದೆ ನಿಂಗೆಲ್ಲ ನೋಡಿ ಅರ್ಜಯ ಇಂದ ವವ್ವಲ್ ಅದು ಇಲ್ಲ ಅದು ಬುರ್ದೆ
ಹಾಕಿಬಿಡ ಬರು ಏನು ಓದೋದು ಅದು ಹೇಗೆ ಮೇಲೊಂದು ಕೋಡ್ ಹಾಕಿಬಿಡ ಅದು ಏನು ಓದೋದು ಅತ್ತೇಂದು ನಂಗೆ ಅಂದು ಓದೋದು ಒಂದು ನಂಗೆ ಮಾರ್ಕ್ ಮಾಡಿದ್ದು ಆತಗತ್ತ ಈ ಮಾರ್ಗ ನಿಂಗೆ ಏನೋ ಬೇಕಾಡ್ಲಿ ಮಾಡಿ ನಿಂಗೆ ಅರ್ಧಂಗೆ ಎಲ್ಲಿ ಬೇಕಾಟ್ಟು ಬಿಡಲಿ ಎಲ್ಲ ಮಾಡೋದು ಪಾಸಿಬಿಲಿಟಿ ಇಡ್ದೆ ನಂಗೆ ಇದು ಮುಡಿದ್ರ ಈ ಲ್ಯಾಂಗ್ವೇಜ್ ನಂಗೆ ಕಾಪಾತ ಮುಡಿದ್ರ ಬಂದ್ರೆ ಮುಡಿದ್ರ ದಾರ ಕೈ ಹಿಡಿದ್ರೆ ಎಸ್ಪೆಷಲಿ ಏಯ್ತು ಎಂಡೇಂಜರು ಎಕ್ಸ್ಟಿಂಕ್ಟ್ ಇದೆಲ್ಲ ಎಲ್ಲಿ ಬಂದಿರೋದು ಲ್ಯಾಂಗ್ವೇಜ್ ಸೇರ್ಟೈತೆ ಎತ್ತ ಕೊಡೋದಂದ್ರೆ ಕುನ್ನವೇ ಮಾತಾಡೋದು ನಿಂಗೆ ಮಾತಾಡಲ ನೆಕ್ಸ್ಟ್ ಜನರೇಷನ್ ಬರ ಹೆಂಗೆ ಮಗನ ವಯಸ್ಸಾದ ಒಬ್ಬಳೆ ನಿನ್ನ ಹೆಂಗಿನ ಓಪನ್ ನೋಡಿ ಹೆಂಗೆ ಕೊಡತ್ತು ಹೋಗ್ಬಿಟ್ರ ಅದರಿಂದ ನಂಗೆ ಪುಣ್ಯ ಬಗ್ಗೆ ಇದನ್ನ ಒತ್ತುಬೋದು ಅಂತ ಯುನೆಸ್ಕೋ ಅನ್ನೋ ಥೀಮೆ ಇದನ್ನ ಅಪ್ಪರ ಕಾಲ ಅಂದ್ರೆ ಯುನೆಸ್ಕೋನು ಅಪ್ಪರ ಫಂಡ್ ಮಾಡ್ಯಾರ ಇದನ್ನ ಏನೆಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದಾರೆ ಅದೆಲ್ಲ ನಿಂಗೆ ಸಿಟಿ ನೋಡಿದ್ರೆ ನಿಂಗೆ ಏನಾರ ಒಂದು ಪ್ರಾಜೆಕ್ಟ್ ಎತ್ತಿದ್ದಾರೆ ಅಲ್ಲಿ ಇಂಟರ್ಸೈಡ್ ಹೋಗಿ ಎತ್ತಾಕೋ ಮಾಡಾಕೋ ಆಸಗ ಇದಾಡದೆ ಈ ಲ್ಯಾಂಗ್ವೇಜ್ ಎಂಬುದನ್ನ ನಂಗೆ ಈ ಲ್ಯಾಂಗ್ವೇಜ್ ಬಗ್ಗೆ ಒಂದು ಓವರ್ ಆಲ ನಿಂಗೆ ಅರ್ದು ಇನ್ನೊಂದು ಈಗ ಮತ್ತವಾಗ ಇದ್ದಂಗೆ ನಂಗೆ ನಾ ಬಡಗನಾಗ್ಬೋದೋ ಪೆರುಮೆ ಅದೆಲ್ಲ ಪೆರುಮೆ ಸಿರುಮೆ ಒಂದು ಬೇಡ ನಂಗೆ ದಾರಿಗೂ ಪೆರುಮೆಯೂ ಇಲ್ಲ ದಾರು ಸಿರುಮೆ ಇಲ್ಲ ಅಮ್ಮ ನೀ ತಮಿಳ್ಗಾರ ಓದ್ತಿದ್ರೆ ನಾ ಬಡಗಾರ ಓದ್ತಿ ಇಲ್ಲ ನೀನು ತಮಿಳ್ಗಾರ ನಾನು ನೀನು ತಮಿಳ್ಗಾರ ಸರಿ ನೀ ತಮಿಳ್ಗಾರ ನಾನು ಬಡಗಾರ ಆಗ್ತದೆ ಒಳಗನಾಟಂಗೆ ನಾವೊಂದು ಒಳಗನಾಡೋದು ಭಾಷೆ ಒಂದು ಮನ್ಸರು ಮಾಕ ನಾನೊಂದು ಮನ್ಸ ನಾವೊಂದು ಮಾತಾಡ ಹೆಂಗೆ ಏನಕ್ಕೊಂದು ಮಾತು ಬಿತ್ತಾರೆ ಆ ಮಾತು ಮಾತಾಡಿದ್ದೆ ನೀನು ನಿನ್ನ ಮಾತ್ರ ಮಾತಾಡೋ ನೀ ನನಗೆ ವಸ್ತು ಇಲ್ಲ ನೀನು ಇಂಗ್ಲೀಷ್ ಅರ್ಧಂಟು ವಸ್ತು ಇಲ್ಲ ನಾ ತಮಿಳು ಅರ್ಧಂಟು ಮಾತಾಡೋದಿಲ್ಲ ಒಂದು ಎರಡಾವುದು ನಿಂಗೆ ಹೊಸ ನಂಗೆ ಸಿಟಿ ಶಿಫ್ಟ್ ಮಾಡೋದು ಈಗ ಚಿಲ್ಲರ್ ಏನು ಮಾಡ್ಯಾರ ಈ ಅಮ್ಮ ಇದ್ವೇನು ಬಿತ್ತು ಇವೇನು ಮಾಡ್ಯಾರ ಅವ್ರ ಮನೆಯೋಗೆ ತನ್ನ ಮಾಮನ ಕೂಡ ಹೇಗೂ ತಮಿಳ್ನೋತು ಮಾತಾಡ್ಯ ಈ ಅಮ್ಮ ಇದ್ವೇನು ಬಿತ್ತಲು ಅವ್ ತನ್ನ ಅಮ್ಮಿ ಕೂಡ ಹೇಗೂ ಇಂಗ್ಲೀಷ್ನತ್ತು ಮಾತಾಡ್ಯ ಇದು ಬೇಡ ನಂಗ ಒಂದೊಂದನ್ನ ಶಿಫ್ಟ್ ಮಾಡಿ ಪಳಗೋದು ಇದೆಲ್ಲ ಮೂಲ ಆಕ್ಟಿವಿಟಿ ಬೇರೆ ಒಂದಿಲ್ಲ ಇನ್ನೊಂದು ಕಾನ್ಫಿಷನ್ ಒಂದು ಕುಣಾಲ್ ಇಟ್ಟುಬಿಡ ಈ ಅಮ್ಮಿ ಕೊಡವೆ ನಿಂಗೆರಡ ಅಯ್ಯತ್ತಮ್ಮ ನಂಗ ತಮಿಳು ಪುಳ್ಳು ಸರಿ ಇಲ್ಲ ನಂಗೆರಡ ಒಂದು ಇನ್ಮೇಲೆ ಒಂದು ಜನಗೆ ನಂಗೆರಡ ಕೊಡೋರು ಮಟ್ಟು ತಮಿಳು ಮಾತಾಡಿ ಅವಕ್ಕೆರಡ ಇಂಗ್ಲೀಷ್ ಬರೀ ಅವ್ರ ಇಂಗ್ಲೀಷ್ ಮಾತಾಡಿ ನೀನೇನು ಹೇಗೆ ಮಾಡಿ ನಂಗೆರಡ ಬಡುಗು ಬರ್ರಿ ಆಗ ನಂಗೆ ಈ ಮೂರು ಬೇಕು ಈ ಮೂರುಗ ಅಲ್ಲ ನಂಗತೆ ಅದನ್ನ ಅಲ್ಲಿ ಒಂದು ಸೆಗ್ರೆಕ್ಟ್ ಮಾಡಿಟ್ಟು ಇದನ್ನೂ ಬೇಕು ಇದನ್ನೂ ಬೇಕು ಅಂದು ನಿಂಗೆ ಏನಾದ್ರು ಮೆಟೀರಿಯಲ್ ಬೇಕಂದ್ರೆ ನಿಂಗೆ ಎಲ್ಲ ನಂಬರ್ ಕೊಟ್ಟಿಸಿ ಇದು ಲ್ಯಾಂಗ್ವೇಜ್ ಸಂಬಂಧಪಟ್ಟದು ಈ ಲ್ಯಾಂಗ್ವೇಜ್ ಇದೆ ಇಂಗ್ಲೀಷ್ನಷ್ಟಾಗಿ ನಂಗ್ತಾರೆ ನಾವು ನಡೆದೆ ಪುರಾಣವು ನಡೆದೆ ವೇರ್ ಬಡದೆ ಅಡ್ಜೆಕ್ಟಿವ್ ಬಡದೆ ಅಡ್ವೇರ್ ಬಡದೆ ಅದು ಎತ್ತೆ 3 ಟೆನ್ಸಸ್ಗೆ ಎತ್ತೆ ಬಂದ್ರೆ ನಡೆದೆ ಇವೆಲ್ಲವಲ್ಲಿ ಕ್ಯಾಲ್ಕುಲೇಷನ್ ಆಡದೆ ನಿಂಗೆ ಏನೋ ಡೌಟ್ ಬಂದಿದೆಯೋ ಹೇಗೆ ನಿಂಗೆ ವಾಟ್ಸಪ್ನು ಹೇಗೆ ನೀವು ನಿಂಗೆ ಇಂಟ್ರೆಸ್ಟ್ ಏನೋ ಬೇಕಂದ್ರಿಯೋ ಅದನ್ನ ಮಾಡಿ ಯುನೆಸ್ಕೋ ಏನಾಗಿರಂದ್ರೆ ಈ ಬಡುಗು ಮಾತು ಕಾಪಾತೋದ್ಗ ಒಂದು ಜೋಲಿ புகுத்தியார் ನಂಗೆ ಸರ್ நீங்க படுகூர் சார் ஏன ಮಾಡಿದಿ ಏನ ಆಡದೆ ಅಂದ್ರೆ ನಿಂಗೆ ಸರ್ நிறைய ಮೆಟೀರಿಯಲ್ ಆಡದೆ ಅಲ್ಲ ಅದು ನಿಂಗೆ ಹೊರ ಸೇತಿ ಹೋಗ್ಬೋದು ನಿಂಗೆ ಸರ್ ಏನು ಬೀಪಿಲ್ತವ ಅತ್ತೆಮ್ಮನೆ ಅವಕ್ಕೊಂದು ಜೋಲಿ ಹೇಗಿರ ನಿಂಗ ನಂಗೆ ಎತ್ತೇಕ ಏನಕ್ಕೆಲ್ಲ ಪಾಮೆ ಒಂದು ಹೇಗಿರಲ್ಯ ನಂಗೆಲ್ಲ ಅರುದು ಬಿತ್ತ ಆ ಪಾಮೆಯ ಎಲ್ಲ ಹೇಗೆ ಇರ್ತವೆ ನಂಗೆ ದರಾಸಿ ಒಂದು ಕುರಿಪಿತ್ತಿ ಬಿತ್ತುವ ನೋಟ್ಸ್ ಬಿತ್ತುವ ಅಂದ್ರೆ ನಂಗೆ ಸರ್ ಇಲ್ಲೇ ಅದನ್ನ ಎತ್ತಿ ಬಿಯಾಕು ಅತ್ತೆಂಬುದಗ ಒಂದು ಕುಣ್ಣ ಒಂದು ಪಾಮೆ ಅದ್ದೋ ನಿಂಗೆ ಅಟ್ರ ನಾ ಒಂದು ಅರೆ ಪಕ್ಕ ಹೋಯ್ದಿನೆ ನಿಂಗೆ ನಾಯಿಗೆ ನಿಂಗೆ ಎತ್ತೇಕ್ ಸರ್ ದರಾಸಿ ಕೇಪನೆ ಅಯ್ಯಾಕ್ ಸರ್ ಎತ್ತೇಕ್ ಸರ್ ಇತ್ತಮಾಗ ಒಂದು ಪಾಮೆ ಕೇಪನೆ ಆ ಪಾಮೆಯ ನಿಂಗೆ ದಯಮಾಡಿ ನಿಂಗೆ ಬರುದು எங்க நாய்க்கு நீங்க மெயில் நீங்க எல்லாம் கேட்கானே நீங்க ಆ ಮೇಲ್ ರಿಪ್ಲೈ ಮಾಡಿ ನಿಂಗೆ ಒಂದು ಪಾಮೆ ಬರೋದಕ್ಕೆ ಇದೆ ಅಂದ್ರೆ ಆ ಪಾಮೆ ಸೆಲೆಕ್ಟ್ ಮಾಡಿ ಎಂಗ ನೆಲಿಕೋಲ್ ಸರ್ಬಾಗಿ ನಿಂಗೆ ದೊಡ್ಡ ಒಂದು ಪ್ರೈಸ್ ಸಬ್ದು ಎಂಗ ರೆಡಿ ಆಯ್ತಿಯೋ ಅದುಗಾಯ್ತ ಈ ಒಂದು ಪುಣ್ಣ ಪಾಮೆಗೆ ನಿಂಗೆ ಇತ್ತಮಾಕೆ ನಂಗೆ ಲಕ್ಷ ಕಣಕನ ಪಾಮೆ ಆಡದೆ ನಿಂಗೆ ಎಲ್ಲವೂ ಒಂದೊಂದು ಪಾಮೆ ರೆಡಿ ಮಾಡಿ ನಾ ಈಗ ನಿಂಗೆ ಹೇಗೆ ಹೋದ್ರೆ ಬಡುಗುದು ಹೋಗೆ ಅದಾವುದು ತಮಿಳ್ನವೋ ಇಂಗ್ಲೀಷ್ನವೋ ಅಲ್ಲ ಅದನ್ನ ಓದಿಲಿ ಏನವೋ ಬಪ್ಪದು ಬಡುಗನ ಬಪ್ಪದು ಅದು ಅತಮಾಕ ನಿಂಗೆ ಬದಲಾಗನ ಈಗ ಅದೇ ಮಾಕ ಒಂದು ಪಾಮೆ ನಾ ಓದಿನ ನಿಂಗೊಂದು ಆ ಸ್ಪೀಡ್ ಅದೇ ನಿಂಗೆ ಮೈಂಡ್ ರೀಡ್ ಮಾಡಿ ಹೋಗಿ ಅನಂತನ ಮಣಿ ಅತ್ತೆಂಬ ಒಂದು ತಲೆಪದಾಗ ಒಂದು ಪಾಮೆ ಮುಂದೆ ಒಂದು ಕಾಲದೋಗೆ ಮುಲ್ಲೆಗೂರು ಅಯ್ಯೊಬ್ಬ ಉಲಿಕಲ್ ಮಣಿಗಾರ ಆಂಟಿ ಮಾದ ಗೌಡ್ರನ್ನ ಎಣ್ಣ ಮದುವೆ ಮಾಡಿದ ಉಲಿಕಲ್ ಮಣಿಗಾರ ಒಂದು ಬೆವರವಾದ ಕೆಲಸಗಾರ ತನ್ನ ಮಣಿ ಕೆಲಸವ ಇರುವಾಗಲೂ ಒಳ್ಳಂಗೆ ನೋಡಿ ಬಂದ ಉಲಿಕಲ್ ಗ್ರಾಮಗ ಸೇದೆ ಎಡೆ ಕುನ್ನುದು ಆಲೆ ಅಲ್ಲಿ ಕಂದಿಯ ಅಪ್ಪರ ವಸೂಲಾರ ಮುಲ್ಲೆಗೂರು ಗ್ರಾಮ ಅಪಾರ ದೊಡ್ಡದು ಎಂದಲಿಯೋ ಅಲ್ಲಿ ಕಂದಿ ವಸೂಲ್ ಅಪ್ಪರ ಕಮ್ಮಿತಾರ ಕುಣ್ಣ ಎಡೆಯೋಗೆ ಅಪ್ಪರ ಕಂದಿ ವಸೂಲ್ ಮಾಡಿದ ಉಲಿಕಲ್ ಮಣಿಗಾರನ ನಂಗ ಸಿಕ್ಕಣ್ಣದವರೇ ಪಾರಾಟಿ ಒಂದು ಸಿನ್ನದ ನಗೆ ಕೊಟ್ಟ ಆ ನಗೆ ಹೆಸರುತ್ತ ಅನಂತನ ಮಣಿ ಆ ನಗೆ ಪಾಲಕಾಡು ತಟ್ರುಗು ಮಾಡಿದದು ಅದು ಒಂದು ಸಿಂಗರವಾದ ನಗೆ ಅದು ನೋಟಗ ಅಪ್ಪರ ಒಳ್ಳೆಯದು ಆ ಕಾಲನ ಅದು ಒಂದು ವಸ್ತಿಯಾದ ನಗೆ ಆ ನಗೆಯ ಸಿನ್ನ ನಗೆ ಅಪಾರ ಒಂದು ಅಪರೂಪ ಬೆಳ್ಳಿ ನಗೆತ ಆಲ ಎಲ್ಲಾ ಸಾರಿ ಅಟ್ರ ಆ ಕಾಲದೋಗೆ ಸಿನ್ನದ ನಗೆ ದೊಡ್ಡ ಹಣಗಾರು ಸಾರ್ತ ಅಟ್ರ ಆನಂದನ ಮಣಿ ಸಿನ್ನದ ನಗೆ ಅಪ್ಪನೆ ಅದು ಕನಾರ್ನ ಕತ್ತಿಂದ ಅಟ್ರ ಉಲಿಕಲ್ ಮಣಿಗಾರ ಆ ಆನಂದನ ಮಣಿ
ಆ ಆನಂದನ ಮಣಿ ನಗೆಯ ತನ್ನ ಹೆಣ್ಣ ಮದುವೆ ಕೇಗುವನೆ ಹೆಣ್ಣುಗ ಹಾಕಿ ಕೇಯ್ದ. ಆ ಹೆಣ್ಣು ಎಲ್ಲಿಗೆ ಮದುವೆ ಹೋದ ಅಂದ್ರೆ ಮುಲ್ಲಗೂರುಗ ಮದುವೆ ಹೋದ. ಎಲ್ಲಿಂದ ಮದುವೆ ಹೋದ? ಉಲಿಕಲು ಅಂದ ಮುಲ್ಲಗೂರುಗ ಮದುವೆ ಹೋದ. ಉಸಿ ಜನ ಆದ ಮೇಲೆ ಆ ಹೆಣ್ಣು ಅದಾವುದು ಆ ಎತ್ತೆ ನಂಗೆ ಎತ್ತೆ ಅಂತ ಕುರ್ಸಿನ ಪುಣ್ಯ ಹೆಣ್ಣುಗಲ್ಲಿ ಎತ್ತೆ ಅಂತ ಕುರ್ಸಿನ ಆ ಎತ್ತೆ ಮುಲ್ಲಗೂರು ಹಟ್ಟಿಯಿಂದ ಉಲಿಕಲುಗ ನಟ್ಟ ಮನೆಗೆ ಬಂದು ಅಂದ. ಬಂದ ಎಡಿಯೋಗ ಒಂದು ಹುಟ್ಟು ನೀರು ಅಡುವೆಡಿ ನೋಡಿ ಅದು ಕಣ್ಣಾಡಿ ಮ್ಯಾಗ ಕತ್ತಿನ ತೀದಿಟ್ಟು ಸುತ್ತವಾಟಿತು. ಅದು ಒಂದು ಓಡೆ ಅದೋಗ ನಂಗೆ ನಾಲಿಂದ ಹೋಗಿಂಡಟ್ಟು ಅಲ್ಲಿ ಹೋಗೆ ಉರುಗಟ್ಟಿಟ್ಟು ಓಪಂದ ಹೀಗೆ ತಾ ಕಟ್ಟಿಂಡಿದ್ದ ಆನಂದ ಮಣಿಗೆ ನೀರು ಪಟ್ಲ ಒಲ್ಲ ಅಂತ ನೆನೆಸಿ ಅದನ್ನ ಕಾಯಿಸಿ ಹಳ್ಳೆಯರಿ ಬಿತ್ತಿಟ್ಟು ಉರುಗಟ್ಟಿದ. ಬಿಸಿಲ್ನ ಆನಂದ ಮಣಿ ಕನಾರನ ಕತ್ತಿ ನಟ್ಟೋದನ್ನ ನೋಡಿ ಅಲ್ಲಿ ಯಾರಿ ಬಂದುಂಡು ಒಂದು ಹದ್ದು ಬಂದದನ್ನ ನೋಡಿ ಅದು ಮನಕ್ಕನ ಕಿಯ ಬಂದು ಆ ಆನಂದನ ಮಣಿ ಎತ್ತಿಂಡು ಹೊಟ್ಲ. ಆ ಹದ್ದು ಆನಂದನ ಮಣಿ ಎತ್ತಿಂಡು ಹೋಗಿ ಮುಲ್ಲಗೂರು ಚೇರು ಬೆಟ್ಟನ ಅಡುವ ಕಲ್ಲೋದಾಗ ಬೀತು ತನ್ನ ಮೂಕನ್ನು ಕುತ್ತಿ ಕುತ್ತಿ ನೋಡಿತು. ಅದು ತಿಂಬುದುಗ ಆ ಮಣಿ ಏನು ಇಲ್ಲ ಎಂದು ಅರ್ಧಗಿಂದೆ ಆ ಮಣಿ ಏದುಗೂ ತನಗ ಪ್ರಯೋಜನವೇ ಇಲ್ಲ ಎಂದು ಹೀಗೆ ಅದು ಅಲ್ಲಿ ಬಿತ್ತು ಆ ಹದ್ದು ಹೋಯ್ಬಿಟ್ಟ. ಇದನ್ನ ಇನ್ನಗಟ್ಟನ 1.5 ನಿಮಿಷದ ಓದಿನ ಮಿಂಜಿ ಮೇಲೆ 1 ನಿಮಿಷದ ಓದಿನ ಈ ಸ್ಪೀಡ್ದೋಗೆ ನೀವು ಓದೋಳುಗ ನಿಮಗೆ ಕೆಪಾಸಿಟಿ ಬಂದ್ರ ಅಂತ ಆಯ್ತಾ ಈ ಇದುವೆ ಈ ಕಥೆಯ ಇದಕ್ಕೆ ಮೇಲೆ ನಿಂಗೆ ಮೈಂಡ್ ರೀಡ್ ಮಾಡಿ ಓದಿ ಇದು ಏನು ಆರ ಎತ್ತರ ನಿಂಗೆ ಓದಿವಿ. ಇದೇ ಮಾತು ಪಾಮೆಯ ದಯಮಾಡಿ ನಿಂಗೆಲ್ಲವೂ ನಾಯಿಗ ಟೈಪ್ ಮಾಡಿ ಅದನ್ನ ನಿಂಗೆ ಮೈಲ್ನ ನಿಂಗೆ ಮಾಡಲೆ ಅದನ್ನ ಹಿಂಗೆ ಕ್ಲೂ ಎಲ್ಲ ಸೇವ್ ಮಾಡಿ ಅದನ್ನ ಒಂದು ಒಳ್ಳೆಯ ಪಾಮೆಗ ಹೆಂಗೊಂದು ದೊಡ್ಡ ಪ್ರೈಸು ನಿಂಗೆ ಮೈಲ್ ಮುಳಿಯವೋ ನಿಂಗೆ ಕಾಲೇಜ್ ಮುಳಿಯವೋ ಸೇದು ಹೆಂಗೆ ನಿಂಗೆ ತಪ್ಪುದ್ಗ ಹೆಂಗೆ ತಯಾರಾಯ್ತೀಯೋ ಅಥವಾ ನಿಂಗೆ ತಯಾರಾಗಿ ಎಲ್ಲ ಕೈ ಮುಗಿದಂದೆ. ನನ್ನ ಹೆಸರು ರಾಜೇಶ್ ಕುಮಾರ್ ದೊರ್ಮನ್. ನಾನು ಚೆನ್ನೈಯಾಗ ಒಂದು IT ಅಸೋಸಿಯೇಟ್ ಡೈರೆಕ್ಟರ್ ಆದ್ದೆ. ಸರಿಯಾ ಸರಿ ನಂಗ ಮಮನಕ ಮನಾರ್ನ ಹೇಳಿದ್ರು ನಂಗ ಮಲ್ಟಿಲಿಂಗ್ವಲ್ ಎಜುಕೇಶನ್ ಬಂದು ಏಸಾಗ ಮುಖ್ಯ. ಅದು ಈಗ ನಂಗ ಇಂಡಿಯನ್ ಇದ್ದೋಗೆ ಬಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದು ಮಲ್ಟಿಲಿಂಗ್ವಲ್ ಬಂದು ಏಸಾಗ ಮುಖ್ಯ ಎಂಬುದನ್ನ ಪತಿ ಈಗ ಅವಕವೇ ಅರುತ್ತಾರೆ. ಅದನ್ನಂತ ತಮಿಳ್ನಾಡದಾಗ ನೆರೆ ಪ್ರಶ್ನೆ ಹೊಂಟಿಟ್ರೆ ಅಂದ್ರೆ ಹೆಂಗೆ ಟ್ರೈ 2 ಬೇಕು ಅಂದಾರ 3 ಬೇಕು ಅಂದಾರ ನಂಗ ಬರ್ತವ್ರೆ 3 ಬೇಕು ಬಡಗು ಬೇಕು ತಮಿಳು ಬೇಕು ಇಂಗ್ಲಿಷು ಬೇಕು. ಸೊ ಇಂದರ್ಡ್ ದೋಸ್ ಕ್ವಶನ್ಸ್ ಎಲ್ಲ ಆಡದೆ. ಸೊ ಅದು ಎಲ್ಲವೇ ಎದು ಪತ್ತಿ ಅಂದ್ಲೆ ನಂಗ ಗ್ರಾಮರ್ ಪತ್ತಿ ನಂಗ ಭಾಷಾಡಿಂದ ನಂಗ ಭಾಷೆಯೋಗ ಗ್ರಾಮರ್ಲ ಆಡದಿಯಾ ಸರಿಯಾ ವವಲ್ಸ್ ಆಡದಿಯಾ ಅಂದೋಡ್ ಬಂದು ವರ್ಬ್ ಆಡದಿಯಾ ತಂಬದಲ್ಲ ನಂಗ ಅರಿಯಾದಂಗೆ ಮಾತಾಡಿದ ಅದು ಎಲ್ಲವೇ ಆಡದೆ. ಸರಿಯಾ ನಿಂಗ ಕ್ವಶನ್ ಓದಿಲ್ಲ ಅಡಿಯೋಕು ನಂಗ ಬಡುವುದೋಗ ಉಯಿರ ಎഴുത്ത് ಮೈ ಎഴുത്ത് ಅದೆಲ್ಲ ಆಡದಿಯಾ ಐನೋಕ್ ಏನಂತ ಇದ್ರು ನಿಂಗ ಫಸ್ಟ್ ಪೇಜ್ದಾಗ ನೋಡಿದ ಏನ್ ಆಡದೆ. ಸೊ ಬೈನರಿ ಆನ್ಸರ್ ಅದಕ್ಕೇನ ಎಸ್ ಆಡದೆ. ಬಂದು ಕಿಟ್ಟತಟ್ಟ ಒಂದು 30 ಒಂದೊಂದು ಸಬ್ ಇದೆಲ್ಲ ಆಡದೆ ತಲೆಪುಗಳೆಲ್ಲ ಆಡದೆ. ಅದನ್ನ ಬೀತು ನಿಂಗೆ ಧಾರಾಳಿ ಡಾಕ್ಟರೇಟ್ ಮಾಡನೆ ಅಂದ್ರೆ ನಂಗೆ ಬಡುಗ ಎಟ್ಮಾಲಜಿ ನಂಗೆ ಬಂದು ಬಡುಗ ಫೊನೆಟಿಕ್ಸ್ ನಂಗೆ ಬಡುಗದೋಗಡ ಏನ ಬೇಕಟ್ಲಿ ಈಗ ಊರ್ ಪೆಯರ್ಗಳನ್ನ ಸರಿಯಾ ನಂಗೆ ಬಂದು ಟಾಪಾಲಜಿ ನಂಗೆ ಒಂದು ಅಟ್ಟಿ ಹೆಸರು ಬಂದು ಎತ್ತ ಬಂದು ತಡದೆ ಅದೇ ಒಂದು ರಿಸರ್ಚ್ ತನ್ನ ಎಂಟ್ರಿಗೂ ಮಾಡಿದ್ದೇವೆ. ಸರಿ ಅತ್ತಮಾಕೆ நிறைய ಟಾಪಿಕ್ಸ್ ಇಲ್ಲಿಗೋಸ್ ಆಡದೆ ಅದನ್ನ ಪತ್ತಿ ಸೇತು ನಿಂಗೆ ರಿಸರ್ಚ್ ಮಾಡನೆ ಅಂದ್ರೆ ಹೆಂಗೆಲ್ಲ ಸೇತು ನಿಂಗೆ ಖಂಡಿತ ಹೆಲ್ಪ್ ಮಾಡಿಯೋ ಯಾಕೆ ಇಲ್ಲಿಬ್ಬ ಒಂದು 50 ಆದಾಗ ಒಂದು 5 ಡಾಕ್ಟರೇಟ್ ಮಾಡಿ ಸರಿ ಡಾಕ್ಟರ್ ಎಂದು ಮಾಡಲ ಅದು ಹೆಂಗೆ பெருமை. சரியா நான் இதோட இந்த வந்து நாங்க மம்மனவுக்க வந்து நிறைய விஷயம் வந்து நாங்க ಹೇಗಿದ್ರು ಆತಂದಲೆ ನಂಗ ಬಂದು ಇನ್ನೂ ಆ ಕಾಲನ ಭಾಷೆ ಎಲ್ಲ ಬಂದು ಇನ್ನೂ ಮಾತಾಡಿ ಅರಿಗ ಅದೋಗೆ ಈ ಅಯ್ಯನವಕ ಬಂದ್ಬಿಟ್ಟು ನಂಗೆ ಆಲ್ದ್ರಯ್ಯನವಕ ಬಂದು ಒಂದು 32 ಸೆಂಟೆನ್ಸ್ ಬಂದು ನಂಗಾಗಿ ನಂಗೆ ಅದನ್ನ ಅರದಲವೇ நிறைய விஷயವ ನಂಗೆ ಅರದನ ಅಂಬುದಗಾಗಿ ಅಯ್ಯನವಕ குறிப்பிಟ್ಟು ಆ 32 ಇದನ್ನ ಬಂದು ಬರೆದಿದ್ದಾರೆ. ಅಯ್ಯನವಕ ಬಂದು ಅಪ್ಪರೇ ನನ್ರಿಯ ಯಾಕಂದ್ರೆ ಹೆಂಗ அடுத்த ಬಪ್ಪ ಜನರೇಷನ್ ಬಂದು ಇದನ್ನೆಲ್ಲವ ಅರುವುದು ಎಂಬುದಗಾಗಿ ನಿಂಗ ಬಂದು ಈ ಮುಯற்சி ಎತ್ತಿಂದಿ ಅತ್ತಮಕ್ಕ ಆಡುವನೆ ಈಗ ನಂಗೆಲ್ಲ ಸೇದು ಇದನ್ನ ನಂಗ ಅರುದು ಮಾಡ್ಲ ನಂಗ ಬಪ್ಪ ಫ್ಯೂಚರ್ ಜನರೇಷನ್ಗೆ ಬಂದು ಈಗ ಅಪ್ಪರ ಉದವಿ ಅಟ್ರಾಂದೇಗಿ ನಾ ಹೇಗಿನ ಅದಿಲ್ಲದೆ ನಂಗ ಬಂದು ಇದನ್ನೆಲ್ಲವ ಅರುವುದು ನಂಗ ಬಡುಗವೇ ಇದ್ದು ಇದನ್ನೆಲ್ಲವ ಅರಿವಿಲ್ಲ ಅಂದಲೆ ನಂಗ ಗತ್ತ ಬಂದು ಅದು ಒಂದು ಎತ್ತೆ ನಂಗ ಬಂದು ಬಡುಗವೇ ಇದ್ದು ನಂಗೆ ಇದನ್ನ ಅರಿಗ ಆತೆಂಬ ಒಂದು ಇದು ಅದಿಲ್ಲದೆ ನಂಗ ಫ್ರೆಂಡ್ಸ್ ಈ ತಮಿಳ್ ಕುಣವ ಇತ್ತಮಕ್ಕ ಇಬ್ಬವಕ್ಕಲ್ಲ ನಂಗ್ ಸರ್ ಬಂದು ಇತ್ತಂದೆ ಹೇಗಿದ್ರು ಇದು ಏನಂತ ಕೆತ್ತಲ್ಲ ನಂಗ ಅರಿಗ ಅತ್ತಪ್ಪನ ಅದನ್ನೆಲ್ಲವ ನಂಗೆ ಓದುದು ಅದನ್ನ ಅರುವುದು ಎಂಬುದಕ್ಕಾಗಿ ಮಮ್ಮನವಕ್ಕೆಲ್ಲ ಈಸಗ ಮುಯற்சி ಎತ್ತಿಂದಾರೆ ನಂಗ ಬಂದು ಅದನ್ನ ನಂಗ ಕಡಪಿಡಿಸಿಲ್ತಾ ನಂಗ ಇಂದಾಡುವಪ್ಪವಕ್ಕೆ ಬಂದು ಅದನ್ನ ಮಾಡಿಯಾರಂದು ಹೇಗಿ ಕೈ ಮುಗಿದು ಇಂದಿನ ಸೆಷನ್ ಬಂದಿತ್ತು ಈ ಅಲುಗ ಇಂಟ್ರಾಕ್ಟಿವ್ ಅಟ್ರಾ ಅಂದ್ ನಾ ಎದುರು ನೋಡ್ಲ ಅದು ಇಲ್ಲದ ಬಂದು
ಲೈಫ್ನ ತೇವೆ ಅಭಿ ಇದಂಗ ಲೈಫ್ನ ಏನೇನೇ ತೇವೆಯೋ 32 ಮೇನ್ 32 ವಿಷಯವ ನಿಂಗೆ ಎತ್ತಿ ಬಂದಿದೀಯಾ. ಇದು ಇಲ್ಲದಂಗೆ ಹೆಂಗ ಈಗ ಜವಾನಿಕ್ಕೂ ಹೆಂಗೆಲ್ಲ ಬಂದಿತ್ತು ಇಟ್ಟು ಮಾಡುದೇ ಏನಂದ ಅರಿಯೋ ಅದು ಪಳಸೆಲ್ಲ ನಂಗೆ ಎತ್ತವಕ್ಕೆ ಮಾಡಿದದೆಲ್ಲ ಏನಂದ ಅರಿಯೋಯ ಅದವೇ ಬಂತು ನಿಂಗೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಒಂದು ಚಾನ್ಸ್ ಅಟ್ಲೆ ಅದು ಎತ್ತಿ ಬಂದಲ್ಲ ಒಲ್ಲಂಗಟ್ಟು ಎಲ್ಲವೂ ಕೈ ಮುಗಿದಂದೆ ಇಂದು ನಂಗ ನೆಲಿಕುಲ ಟ್ರಸ್ಟ್ ಮೂಲಿಯವ ಈ ಒಂದು ಉಲ್ಲಿಯ ಜೋಲಿ ನಡುವುದೊಂದು ಹೇಗೆ ನಂಗ ರವಿ ಅನ್ನೋಕೆ ಕೇಳ್ತರು. ಆ ರವಿ ಅನ್ನೋಕೆ ಕೇಪದ ಮುಂದೋಡು ತಾ ಬಂದು ನಂಗೆ ಕಾಲೇಜ್ ಪತಿ ನೆರೆ ಅರ್ದಾರೆ. ಸೊ ಏ ಒಂದು ಜೋಲಿ ಅಲ್ಲಿಯೋ ಇದು ಮುಖ್ಯವಾಗಿ ಇದು ಮಟ್ಲ ಇದು ಮೊದಲು ನಂಗೆ ರಾಮಕೃಷ್ಣ ಅಲ್ಲಿಯೋ ಏನಾಲಿಯೋ ನಂಗೆ ಕಾಲೇಜ್ ಕೂಡ ಅಪ್ಪರ ಒಂದು ಒಳ್ಳೆಯ ರಿಲೇಷನ್ ಬಿತ್ತಿದ್ದಾರೆ. ಯಾಕಂದ್ರೆ ಕಾಲೇಜ್ ಪುರ್ತಲು ಬಂದು 1966 ಸ್ಟಾರ್ಟ್ ನ ಬಂದು ಕಾಲೇಜ್ ಆರಂಭಿಸಿದೆ ಬಂದು ನಂಗ ಇಲ್ಲಿ ಇವಕ್ಕಾಯ್ತ ಮುಖ್ಯವ ಬಂದು ಒಂದು ಎನ್ನುಕುನ ಬಂದು ಹೈಯರ್ ಎಜುಕೇಶನ್ ಒಪ್ಪದು ಏಸಗೊಂದು ಮುಖ್ಯತ್ವ ಅಂದ ಹೇಗೆ ನಂಗೆ ಅಕ್ಕಮ್ಮದೇವಿ ಅವಕ್ಕ ಅವೆಲ್ಲ ಇಬ್ಬನೇ ಅವಕ್ಕ ಮೂಲಿಯವಾದ ಈ ಕಾಲೇಜು ಒಂದು ಎಡೆಗೆ ಸಿಕ್ಕಿತು ಒಂದು ಹೀಗ್ಯಾರ. ಸೊ ಹತ್ತಮಕ್ಕ ಒಂದು ಅಡುವ ಎಡೆಯುವಾಗ ಬಂದು ಏ ಒಂದು ಜಾಮೂನಾಗಿಯೋ ಒಂದು ಬಡಗುರ ಪತಿ ನಂಗೆ ಮಾತಾಡೋದು ಆ ಕಮ್ಯುನಿಟಿ ಪತಿ ನೆರೆಯ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನೇಗುಣೆ ಹೇಗೂ ಬಂದು ಅವಕ್ಕೆ ಕೇತಲಿಯೋ ಬಂದು ಕಾಲೇಜಿನೊಳಗೆ ಇಲ್ಲೆಂದು ಏದಿಲ್ಲ ಮನೆಗೆ ಮರಣಸ್ಥಿತಿ ನಂಗೆ ಮಮ್ಮನವಕ್ಕ ಬಂದು ಮಾತಾಡುವ ಸ್ಥಿತಿ ಪ್ರಿನ್ಸಿಪಲ್ ಒಂದೇ ಜೋಲಿ ಇಂದು ಒಂದು ಲೀವ್ ದಿನ ತೆಮ್ಮನತ್ತು ವಸನ್ ಮಾಡಿದಿರ್ತೇವ್ರ ಮತ್ತೆ ಬಡಿ ಬಂದು ಅವಕ್ಕ ಖಂಡಿತ ಮಾಡುವ ಇದ್ರು ಅದರಿಂದ ನಂಗೆ ಹೋಗಿ ಕೇಪನ್ ಸ್ಥಿತಿ ಖಂಡಿತ ನಿಂಗ ಮಾಡಿವಿ ಒಂದು ಲೀವ್ ದಿನ ಕುಣವೆ ಏಸಗ ಬಂದಾರ ಎತ್ತ ಬಂದಾನ ಅರಿಯಂದ ಇದ್ರು ನಂಗ ಕಾಲೇಜ್ ಬರ್ತವಳು ಇದು ಮಟ್ಲೆ ನಂಗ ಬಡುಗು ಅಮ್ಮಿಯವಕ್ಕ ಬಂದು ಇತಮಕ್ಕೆ ಒಂದು ಉಳ್ಳಿ ಜೋಲಿ ನಡೆದ್ರ ಒಂದು ಮೀಟಿಂಗ್ ನಡೆದ್ರ ಆಮೇಲೆ ಅವಕ್ಕವೇ ಬಂದು ಮುಂದಾಡು ಬಂದು ಒಂದು 7-3 ಅಮ್ಮಿಯವಕ್ಕೆ ಇನ್ಚಾರ್ಜ್ ಐತಿ ಹೆಂಗ ಖಂಡಿತ ಕುಣವೆಲ್ಲ ಬರ್ಸಂಗಿ ಒಂದು ಹೇಗೆ ಆಸೆಗಳು ಮಾಡಿದ್ರು ಅದನ್ನೋಗ ನೆರೆಯ ಇದ್ದಾರೆ ಮನಾರ ನೈದು ಮಟ್ಲ ನಂಗೆ ಅಮ್ಮಿಯವಕ್ಕ ಎಡಪಲಿ ದಿನಿಸ ಅಮ್ಮಿಯವಕ್ಕ ಒಣದಲೆ ನಂಗೆ ಅಮೀರ್ತಾ ಅಂತ ಇತ್ತು ಅಮ್ಮಿಯವಕ್ಕ ಇವಕ್ಕೆಲ್ಲ ಬಂದು ಸರ್ ನಂಗೆ ಇತ್ತಮಕ್ಕ ಒಂದು ಕಾರ್ಯ ನಂಗೆ ಕಾಲೇಜಿನ ನಡುವೆ ಹೆಂಗೆಲ್ಲ ಕೂಟ ಬಂದಿ ಒಂದು ಹೇಗೆ ಬಂದ್ ಮನಾರ್ನ ಬಂದಾರೆ ಅದು ಮಟ್ಟ ಅಲ್ಲದಾಗಿ ಮಮನಕ್ಕೆ ಇದಂಗೆ ಈ ಒಂದು ವರ್ಕ್ಶಾಪ್ ಈ ಒಂದು ಟೈಮ್ ಬಂದು ಅಪ್ಪರ ಪತ್ತ ಇದಂಗೆ ಒಂದು ದಿನ ವರ್ಕ್ಶಾಪ್ ನಿಂಗೆ ಪ್ಲಾನ್ ಮಾಡಿವಿ. ಯಾಕಂದ್ರೆ ಈ ಒಂದು ಕುಣ್ಣ ಜಾಮೂನಗೆ ಒಂದವ್ರನೋಗೆ ಒಂದು ಉಳ್ಳಿ ಜೋಲಿ ಅವಕ್ಕೆ ರೀಚ್ ಆರುವ ಎಂಬುದು ಬಂದು ಎಸ್ಗಲ್ಲ ಒಂದು ಅರಿವಿಲೆ மொத்த நீங்க கலந்து போய் எல்லாரும் நாங்க நெடுக்கோல் சார்பாகி ಈ ಜಾಮನ நீங்க ಕಾಲೇಜ್ ಪ್ರಿನ್ಸಿಪಲ್ ಉಟ್ಪಡೆ ಎಲ್ಲಾಗೂ ಸೇದು எங்க எல்லா சார்பாகி எங்க ದೊಡ್ಡ எங்க ನನ್ನಿ ಹೇಗಿದ್ದು எங்க ಈ ಕೂಟ ಮುಚ್ಚಿದ್ದು ಎಲ್ಲಾಗ ಬಡಗನ ನೆಲೆಯ ಕಾಪೋ